ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನಮಗೆ ಸ್ವಾತಂತ್ರ್ಯ ಬಂದು 78-79 ವರ್ಷಗಳಾದರೂ ಕೂಡ ಈ ಅಸ್ಪೃಶ್ಯತೆ ಮೌಢ್ಯಾಚರಣೆಯಿಂದ ಇನ್ನೂ ಆಚೆ ಬಂದಿಲ್ಲ. ಮೇಲು ಕೀಳು ಅನ್ನುವಂಥ ಈ ಕೆಟ್ಟ ಮನಸ್ಥಿತಿ, ಕೆಟ್ಟ ಪದ್ಧತಿಯಿಂದ ಇದುವರೆಗೂ ಕೂಡ ನಾವು ಆಚೆ ಬರೋಕ್ಕಾಗ್ತಾ ಇಲ್ಲ. 21ನೇ ಶತಮಾನದಲ್ಲಿ ಇದ್ರೂ ಕೂಡ ಈ ರೀತಿಯ ಆಚರಣೆಗಳು, ಮೇಲು ಕೀಳು ಈ ರೀತಿ ಇದ್ದೇ ಇದೆ. ಯಾಕೆ? ಪ್ರಮುಖವಾಗಿ ಶಿಕ್ಷಣದ ಕೊರತೆ ಏನಾದರೂ ಇದೆಯಾ, ಅಥವಾ ಇಂಥವರಿಗಳಿಗೆಲ್ಲ ಕಾನೂನಿನ ಬಗ್ಗೆ ಅರಿವು ಇಲ್ಲದೆ ಇರೋದಾ ಅಂಥೇಳಿ ನೋಡಿ. ಮೌಢ್ಯಾಚರಣೆ ಇದುವರೆಗೂ ಕೂಡ ನಡೆಯುತ್ತೆ ಅಂತ ಹೇಳಿದ್ರೆ ವೈದ್ಯಕೀಯ ಶಿಕ್ಷಣ ಎಷ್ಟರ ಮಟ್ಟಿಗೆ ನಾವು ಮುಂದುವರಿತಾ ಇದ್ದೀವಿ. ಆದರೂ ಕೂಡ ಅದನ್ನು ಬಿಟ್ಟು ನೋಡಿ, ಕೊಪ್ಪಳದಲ್ಲಿ ಇದುವರೆಗೂ 18 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಅಂದರೆ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಹೋಗೋದೇನೆ ಈ ಪದ್ಧತಿನೋ ಸಂಪ್ರದಾಯನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಮಾಡ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಬರೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರಿಂದ ಸಾವು ಕೂಡ ಆಗಿದೆ ಅಲ್ಲಿ. ಆದರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಅಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂಥೇಳಿ, ಇದರಿಂದ ಹೊರಗಡೆ ಯಾಕೆ ಬರ್ತಾ ಇಲ್ಲ ಅಂಥೇಳಿ, ಮಾನವೀಯತೆಯನ್ನು ಯಾಕೆ ಮರಿತಾ ಇದ್ದಾರೆ ಅಂತ. ಮಾನವೀಯತೆಯನ್ನು ಮರೆತು ಈ ಮೌಢ್ಯಾಚರಣೆಯಲ್ಲಿ ಒಳಗಾಗ್ತಾ ಇರೋದು ಯಾಕೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮೌಢ್ಯಾಚರಣೆ ಇದಕ್ಕೆಂದು ಕೊನೆ. ಈಗಲೂ ಕೂಡ ಹಳ್ಳಿಗಳಲ್ಲಿ ಈ ರೀತಿಯ ಮೌಢ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಹಳ್ಳಿಗಳಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಮೌಢ್ಯಾಚರಣೆ. ಮಕ್ಕಳಿಗೆ ಜ್ವರ ಬಂದರೆ ಈ ಊದುಬತ್ತಿ ಬರುತ್ತಲ್ಲ, ಅದರಿಂದ ಸುಡ್ತಾ ಇದ್ದಾರೆ. ಮಕ್ಕಳಿಗೆ ಗಂಡಾಂತರಗಳು ಬರಲ್ಲ ಅನ್ನುವಂಥ ನಂಬಿಕೆಯಂತೆ. ಇದು ಈಗಿಂದಲ್ಲ, ಹಿಂದಿನಂದೂ ಕೂಡ ಇದೆ. ಬಟ್ ಈಗ ನಾವು ಯಾವ ರೀತಿಯಾಗಿದ್ದೀವಿ, ಎಷ್ಟೊಂದು ಶತಮಾನದಲ್ಲಿದ್ದೇವೆ ನಾವು, ಈ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಬೆಳೀತಾ ಇದ್ದೀವಿ, ಇದೆಲ್ಲವೂ ಕೂಡ ಇರಬೇಕಲ್ಲ. ಆಸ್ಪತ್ರೆಗೆ ಹೋಗೋದಕ್ಕೂ ಮುಂಚೆ ಈ ರೀತಿಯ ಹಳ್ಳಿ ಸಂಪ್ರದಾಯವನ್ನು ಮಾಡ್ತಾರೆ. ಅಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಹಾಸ್ಪಿಟಲ್ಗೆ ಹೋಗೋದು, ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೊಪ್ಪಳ ಜಿಲ್ಲಾದ್ಯಂತ ಈವರೆಗೂ 18 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಕಳೆದ ಡಿಸೆಂಬರಲ್ಲಿ 7 ತಿಂಗಳ ಮಗು ಸಾವನ್ನಪ್ಪಿದೆ. ಇದರ ಜೊತೆಗೆ ತುಮಕೂರಿನಲ್ಲೂ ಕೂಡ, ತುಮಕೂರಲ್ಲಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾನೆ ಇದೆ. ಜಾತ್ರೆಯಲ್ಲಿ ಭಾಗವಹಿಸದಂತೆ ಸವರ್ಣೀಯರ ತಾಕೀತು. ಜಾತ್ರೆ ಇರುತ್ತೆ, ಆ ಜಾತ್ರೆಯಲ್ಲಿ ದಲಿತರಿಗೆ ಅವಕಾಶ ಕೊಡಬಾರದು ಅಂಥೇಳಿ. ಇಂಥ ಜನರ ಮನಸ್ಥಿತಿ ಬದಲಾಗೋದು ಯಾವಾಗ ಅಂಥೇಳಿ. ದಲಿತರಿಗೆ ಅವಕಾಶ ಇರೋದಿಲ್ಲ ದೇವಸ್ಥಾನಗಳಿಗೆ, ಜಾತ್ರೆಗಳಿಗೆ. ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಚಿಕ್ಕ ಮಗು, ಪಾಪ ಮಗುಗೆ 2-3 ವರ್ಷ ಇರಬಹುದು ಅಷ್ಟೇ. ಕೊಪ್ಪಳದಲ್ಲಿ ಆಗಿರುವಂಥ ಘಟನೆ ಅದು ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ರಿ. ಆ ಮಗುಗೆ ಹುಷಾರಿಲ್ಲ ಅಂಥೇಳಿ ಆ ಊದುಬತ್ತಿಯಿಂದ ಸುಡ್ತಾ ಇರೋದು. ಇದು ಪದ್ಧತಿನ ಸಂಪ್ರದಾಯನ ಅಂಥೇಳಿ ಈ ಹಿಂದೆ ಮಾಡ್ತಾ ಇದ್ರು. ಬಟ್ ಈಗ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥೇಳಿ, ವಿಜ್ಞಾನ ತಂತ್ರಜ್ಞಾನದಲ್ಲಿ ಈ ರೀತಿಯಾಗಿ ಮುಂದುವರಿತಾ ಇದ್ರು ಕೂಡ ಈ ಸಂಪ್ರದಾಯ ಯಾಕೆ ಬೇಕು ಅಂತ ಇದೆಲ್ಲವೂ ಕೂಡ ಇದೆ. ಅದಕ್ಕೆ ಚಿಕಿತ್ಸೆ ವ್ಯವಸ್ಥೆ ಕೂಡ ಇರುತ್ತೆ. ಯಾಕೆ? ಅದರ ಜೊತೆಗೆ ಇನ್ನೊಂದು ವಿಂಡೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ತುಮಕೂರಿನಲ್ಲಿ ಆಗಿರುವಂಥ ಘಟನೆ ಅದು. ತುಮಕೂರಿನಲ್ಲಿ ಜಾತ್ರೆ ಇರುತ್ತೆ, ಆ ಜಾತ್ರೆಯಲ್ಲಿ ದಲಿತರಿಗೆ ಅವಕಾಶ ಇಲ್ಲ. ಅಲ್ಲಿ ಮೆರವಣಿಗೆ ಕೂಡ ಮಾಡಲಾಗತ್ತೆ. ಆ ಜಾತ್ರೆಯ ಅನುಸಾರವಾಗಿ ಅಲ್ಲಿ ಮೆರವಣಿಗೆಯಲ್ಲಿ ಅವರ ಒಂದು ಓಣಿ ಬರುತ್ತಲ್ಲ, ಅವರ ಏರಿಯಾ ಇರುತ್ತಲ್ಲ ದಲಿತರಿಗೆ, ಅಲ್ಲಿ ಅವಕಾಶ ಇಲ್ಲ. ಅಂದರೆ ಅಲ್ಲಿ ಹೋಗೋಕ್ಕೂ ಕೂಡ ಯಾರು ಹೋಗ್ತಾ ಇಲ್ಲ, ಮೆರವಣಿಗೆ ಹೋಗಿಲ್ಲ, ಅಲ್ಲಿ ಜಾತ್ರೆಗೆ ಬರಬಾರ್ದು ಅನ್ನುವಂಥ ತಾಕೀತು. ಹಾಗಾಗಿ ದಲಿತ ಸಮುದಾಯದವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅದಾದ ನಂತರ ಪೊಲೀಸ್ನವರು ಬಂದು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಏನಲ್ಲ. ಇನ್ನು ಪ್ರಮುಖವಾಗಿ ಕೊಪ್ಪಳದಲ್ಲಿ ಏನು ಘಟನೆ ಆಗಿದೆಯಲ್ಲ, ಇದುವರೆಗೂ 18 ಪ್ರಕರಣ ಬೆಳಕಿಗೆ ಬಂದಿದೆ. ಆದರೂ ಕೂಡ ಈ ರೀತಿಯ ಒಂದು ಮೌಢ್ಯಾಚರಣೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ. ಅಂದರೆ ಯಾಕೆ ಇದನ್ನ ಮಾಡ್ತಾರೆ, ಮೌಢ್ಯಾಚರಣೆ ಯಾಕಿರುತ್ತೆ, ಸಂಪ್ರದಾಯನೋ ಪದ್ಧತಿನೋ ಏನೋ, ಅವರ ವಿಚಾರಣೆ ಏನಿದೆ, ಮನಸ್ಸಲ್ಲಿ ಏನಿದೆ ಅವ್ರು ಹೇಳಿದ್ದಾರೆ. ಬನ್ನಿ ಕೇಳೋಣ. ಹುಡುಗಿಗೆ ಸಂತ ಬರ್ತೈತೆ 2 ವರ್ಷದಾಗ ಬೆಚ್ಚಗೆ ಮಾಡ್ಬೇಕು, ಸೋಲೋದು ಅದು ತಂದು ಸುಡಬೇಕು. ಸುಟ್ಟಿರೋದು ಕೆಟ್ಟ ರೋಗ ಅಂತ ಸುಡಬೇಕು. ಜ್ವರ ಬಂದ್ರೆ ಸುಡಬೇಕು, ಚಳಿ ಜ್ವರ ಬಂದ್ರೆ ಸುಡಬೇಕು, ಹುಡುಗಿಗೆ ಸರಿದಿಂದಾಗಿದ್ರೆ ಸುಡಬೇಕು. ಬೆಚ್ಚಗೆ ಮಾಡಬೇಡ ಅಂತಾರೆ. ಈಗ ಯಾರು ಮಾಡಬೇಡ ಅಂತಾರೆ. ಕರ್ಕೊಂಡು ಹೋಗೋಲ್ರಕ್ಕ ಮುಹೂರ್ತ ಮಾಡಬೇಕು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲದ್ರಿ ಹಂಗೆ ಈಗಿನ ಅದ್ರಾಗ ಹುಟ್ಟ್ಯಾವ.
2 ವರ್ಷದಾಗ ಸಂದು ಬರ್ತೈತಿ ಹುಡ್ರಿಗೆ ಹಾಸ್ಪಿಟ್ಲ್ ಏನು ಮಾಡಲ್ಲ ಯಾವ್ದು ಏನು ಮಾಡಲ್ಲ ಅದು ಹಿಂದಕ್ಕೆ ಸರಿತೈತಿ ಸುಟ್ರು ಕಾಲದ್ದು ಸುಡ್ತು ಬೋಕಾಲದ್ದು ಸುಡ್ತು ಯಾವತ್ತಿಗೆ ಅಡಿಯೋದು ಸುಟ್ಲ ಹುಡ್ರಿಗೆ ಸಂದು ಬರ್ತೈತಿ 2 ವರ್ಷದಾಗ ಬೆಚ್ಚಗೆ ಮಾಡ್ಬೇಕು ಸೋಲೋದು ಅದು ತಂದು ಸುಡ್ಬೇಕು ಸುಟ್ಟರು ಕೆಟ್ಟ ರೋಗ ಅಂತ ಸುಡ್ಬೇಕು ಜ್ವರ ಬಂದ್ರೆ ಸುಡ್ಬೇಕು ಚಳಿ ಜ್ವರ ಬಂದ್ರೆ ಸುಡ್ಬೇಕು ಹುಡ್ರಿಗೆ ಸರಿ ತಿಂದೋಗಿದ್ರೆ ಸುಡ್ಬೇಕು ಬೆಚ್ಚಗೆ ಮಾಡಬೇಡ ಅಂತಾರೆ ಈಗ ಯಾರು ಮಾಡಬೇಡ ಅಂತಾರೆ ಕರ್ಕೊಂಡು ಹೋಗೋದ್ರಕ ಮುಹೂರ್ತ ಮಾಡ್ಬೇಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲದ್ರಿ ಹಂಗೆ ಈಗಿನ ಅದ್ರಾಗ ಹುಟ್ಟ್ಯಾವ 2 ವರ್ಷದಾಗ ಸಂದು ಬರ್ತೈತಿ ಹುಡ್ರಿಗೆ ಹಾಸ್ಪಿಟ್ಲ್ ಏನು ಮಾಡಲ್ಲ ಯಾವ್ದು ಏನು ಮಾಡಲ್ಲ ಅದು ಹಿಂದಕ್ಕೆ ಸರಿತೈತಿ ಸುಟ್ರು ಕಾಲದ್ದು ಸುಡ್ತು ಬೋಕಾಲದ್ದು ಸುಡ್ತು ಯಾವತ್ತಿಗೆ ಅಡಿಯೋದು ನೋಡಿ, ಈ ಮೇಲು ಕೀಳು ನಾನೇ ಶ್ರೇಷ್ಠ ಅನ್ನುವಂಥ ರೋಗ ಇದೆಯಲ್ಲ, ಇದು ಫಸ್ಟ್ ಟೈಮ್ ಏನಲ್ಲ, ಇದು ಹಳೇ ಕಾಲದಿಂದಲೂ ಕೂಡ ಬಂದಿದೆ. ಈ ಮೌಢ್ಯಾಚರಣೆ ಆಗಿರ್ಬೋದು ಅಥವಾ ದಲಿತರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಇದೆಲ್ಲವನ್ನು ನೋಡ್ತಾ ಇದ್ರೆ ಇದು ಇತ್ತೀಚೆಗೆ ಹುಟ್ಕೊಂಡಿದ್ದಲ್ಲ, ಹಳೇ ಕಾಲದಿಂದಲೂ ಕೂಡ ಇದೆ. ಬಟ್ ಇದೆಲ್ಲದಕ್ಕೂ ಕೂಡ ಮೀರಿ ಈಗ 21ನೇ ಶತಮಾನದಲ್ಲಿದ್ದೇವೆ, ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದ್ದೀವಿ, ಅಭಿವೃದ್ಧಿಯತ್ತ ಸಾಗ್ತಾ ಇದ್ದೀವಿ. ಆದರೂ ಕೂಡ ಜನರ ಮನಸ್ಸಲ್ಲಿ ಈ ರೀತಿಯ ಥಾಟ್ಗಳು ಬರೋದು ಯಾಕೆ ಅಂತೇಳಿ, ನಾನು ಮೇಲು, ಅವನು ದಲಿತ, ಅವನು ನನ್ನ ಮನೆಗೆ ಬರಬಾರ್ದು ಅಥವಾ ನನ್ನ ಜೊತೆ ಮಾತನಾಡಬಾರ್ದು, ಈ ರೀತಿಯ ಮನಸ್ಥಿತಿ ಯಾಕೆ ಅಂತೇಳಿ. ಪ್ರಮುಖವಾಗಿ ಮೌಢ್ಯಾಚರಣೆ ಅಂತ ಬಂದಾಗ ಅದಕ್ಕೆ ಶಿಕ್ಷೆ ಕೂಡ ಇದೆ, ಮೌಢ್ಯಾಚರಣೆ ಕಾನೂನು ನಿಷೇಧ ಕೂಡ ಇದೆ. ಅಲ್ಲಿ ಒಂದು ವೇಳೆ ಈ ರೀತಿ ಮೌಢ್ಯಾಚರಣೆ ಆಯಿತು ಅಂತ ಹೇಳಿದ್ರೆ ನೀವು ಅದು ದೊಡ್ಡ ಅಪರಾಧ, ಇದು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಮಾಜಿ CM ಸಿದ್ದರಾಮಯ್ಯ ಸರ್ಕಾರ ರೂಪಿಸಿರುವಂಥ ಈ ಮೌಢ್ಯ ನಿಷೇಧ ಕಾಯ್ದೆಯನ್ನು ಜನವರಿ 4ರಿಂದ ಅನ್ವಯವಾಗುವಂತೆ ಜಾರಿಗೊಳಿಸಿ ರಾಜ್ಯ ಸರ್ಕಾರ ಕೂಡ ಅಧಿಸೂಚನೆ ಹೊರಡಿಸಿದೆ. ಇದರಿಂದಾಗಿ ವಿವಾದಿತ ಮಡೆ ಸ್ನಾನಕ್ಕೂ ನಿಷೇಧ ಕೂಡ ಹೇರಿದಂತಾಗಿದೆ. ಇದೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರೂಪಿಸಿರುವಂಥ ವಿಧೇಯಕಕ್ಕೆ ರಾಜ್ಯಪಾಲರಾಗಿರುವಂಥ ವಾಲಾ ಅವರು ಅನುಮೋದನೆಯನ್ನು ಹಾಕಿದ್ರು. ಕೆಲ ಸಣ್ಣ ಪುಟ್ಟ ಬದಲಾವಣೆ ಬೇಕು ಅಂತ ಹೇಳಿದರು. ಸ್ಪಷ್ಟೀಕರಣಕ್ಕಾಗಿ ಕಾಯ್ದೆಯ ಅನುಷ್ಠಾನಕ್ಕಾಗಿ ವಿಳಂಬ ಕೂಡ ಆಗಿತ್ತು. ಈಗ ಅದನ್ನು ಮತ್ತೊಮ್ಮೆ ರಾಜ್ಯಪಾಲರಿಂದ ಅನುಮೋದನೆ ಪಡೆದು ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಆದರೆ ಇದೆಲ್ಲ ಇದ್ದರೂ ಕೂಡ ಯಾಕೆ ಈ ರೀತಿಯಾಗಿ ಈಗಲೂ ಕೂಡ ಈ ರೀತಿಯ ಒಂದು ಮೌಢ್ಯಾಚರಣೆ, ಮೇಲು ಕೀಳು ಅನ್ನುವಂಥ ಮನಸ್ಥಿತಿ ಯಾಕೆ ಇದೆ ಅಂಥೇಳಿ. ಬಾನಾಮತಿ, ಮಾಟ ಮಂತ್ರ, ವಾಮಾಚಾರ, ಮತ್ತು ಈ ಮಂತ್ರ ಬರುತ್ತಲ್ಲ, ಮಂತ್ರವನ್ನು ಓದ್ತಾರಲ್ಲ, ದೇವವನ್ನು ಬಿಡಿಸೋದು, ದೇವಗಳನ್ನು ಆಹ್ವಾನಿಸ್ತೇವೆ ಅಂಥೇಳಿ ಜನರಲ್ಲಿ ಭಯ ಹುಟ್ಟಿಸೋದು, ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಕಾಯ್ದೆ ಇದು 1 ವರ್ಷದಿಂದ 7 ವರ್ಷದ ತನಕ ಶಿಕ್ಷೆ ಇರುತ್ತೆ. ಜನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂಥೇಳಿ. ಈ ಸಿಡಿ ಹಾಕೋದು, ದೇಹಕ್ಕೆ ಚುಚ್ಕೊಂಡು ಕೊಕ್ಕೆಯ ಮೂಲಕ ರಥ ಎಳೆಯೋದು, ಇದೆಲ್ಲ ಅದು ಕೂಡ ಇಲ್ಲ, ಅವಕಾಶ ಇಲ್ಲ. ಈಗಲೂ ಕೂಡ ಇದೆ. ಯಾಕೆ ಮಾಡ್ತಾರೆ ಅಂತ, ಈ ಬೆತ್ತಲೆ ಸೇವೆ, ಬೆತ್ತಲೆ ಪೂಜೆ, ಬೆತ್ತಲೆ ಮೆರವಣಿಗೆ, ಋತುಮತಿ ಜೊತೆಗೆ ಬಾಣಂತಿಯರನ್ನ ಒಂಟಿಯಾಗಿ ಇರುವಂಥದ್ದು, ಇದೆಲ್ಲವೂ ಕೂಡ ನಿಷೇಧ ಇರುತ್ತೆ. ಒಂದು ವೇಳೆ ಹಿಂಗೆ ಆಯಿತು ಅಂದರೆ ಅದಕ್ಕೆ ಶಿಕ್ಷೆ ಇರುತ್ತೆ. ಯಾಕೆ ಹಿಂಗೆ ನಡೀತಾ ಇದೆ ಅಂಥೇಳಿ. ಜೊತೆಗೆ ಅಲ್ಲಿರುವಂಥ ಪೊಲೀಸ್ ಠಾಣೆಗಳಲ್ಲಿ ಈ ರೀತಿಯ ಪ್ರಕರಣ ಏನಾದರೂ ಕಂಡು ಬಂದೇ ಆದಲ್ಲಿ ಅದನ್ನು ದಾಖಲಿಸಿಕೊಂಡು ಶಿಕ್ಷೆ ಕೊಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇನ್ನು ಪ್ರಮುಖವಾಗಿ ಕೊಪ್ಪಳದಲ್ಲಿ ಇಲ್ಲಿಯ ತನಕ ಸಾಕಷ್ಟು ಪ್ರಕರಣ ಬೆಳಕಿಗೆ ಬಂದಿವೆ. ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಬಸವರಾಜ್, ನೋಡಿ, 21ನೇ ಶತಮಾನದಲ್ಲಿ ಇದ್ರೂ ಕೂಡ ಈ ರೀತಿಯ ಮಾನವೀಯತೆಯನ್ನು ಮರೆತು ಮೌಢ್ಯಕ್ಕೆ ಒಳಗಾಗ್ತಾ ಇರೋದು ಯಾಕೆ ಅಂತೇಳಿ. ಹೌದು ಹೇಮಕುಮಾರ್, ಏನಂತಂದ್ರೆ ಒಂದು ಕೊಪ್ಪಳ ಭಾಗದ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕೂಡ ಇಂತಹ ಒಂದು ಪದ್ಧತಿಗಳು ಜೀವಂತವಾಗಿದ್ದಾವೆ ಅಂದ್ರಪ್ಪ ನಿಜಕ್ಕೂ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ವೈದ್ಯಕೀಯ ಕ್ಷೇತ್ರ ಎಷ್ಟೆಲ್ಲ ಬೆಳೆದಿದ್ರು ಕೂಡ ಆ ಒಂದು ಪೂರ್ವಜರ ನಮ್ಮ ಆಯ್ಕೆ ಕೊಟ್ಟಿರ್ತಕ್ಕಂತಹ ಹಾದಿಯನ್ನ ಇವತ್ತು ಹಿಂದಿನ ಒಂದು ಕೆಲವೊಂದಿಷ್ಟು ಹಿರಿಯರ ಅದನ್ನ ಬಿಟ್ಕೊಡ್ತಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಒಂದು ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತಹ ಕೆಲವೊಂದಿಷ್ಟು ಸುಂದಾಗಿರ್ಬೋದು, ಆಮೇಲೆ ಚಳಿ ಜ್ವರ ಆಗಿರ್ಬೋದು, ಆಮೇಲೆ ತಲೆನೋವು, ನರದ ಒಂದು ಸೌಲಭ್ಯ ಸಮಸ್ಯೆಯಿಂದ ಬಳಸ್ತಕ್ಕಂಥವ್ರಿಗೆ ಕೆಲವೊಂದಿಷ್ಟು ಅವರೇ ಒಂದು ಊದುಬತ್ತಿಯಿಂದ ಒಂದು ಬೆಚ್ಚಗೆ ಮಾಡಿಸ್ಕೊಳ್ಳುವಂತ, ಅಂದ್ರೆ ಸುಡಿಸಿಕೊಳ್ಳುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಈ ರೀತಿ ಮಾಡೋದ್ರಿಂದಾಗಿ ಯಾವುದೇ ದುಷ್ಟಶಕ್ತಿ ಕೂಡ ಅವರ ಬಳಿ ಸುಳಿಯೋದಿಲ್ಲ. ಬಟ್ ಅಂತ ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಜ್ವರ ಇದ್ರೂ ಕೂಡ ಅದು ವಾಸಿ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ ಅವರಲ್ಲಿ ಬಸವರಾಜ್, ಆ ಮಗುಗೆ ಹುಷಾರಾಗಿದೆಯಾ?
ಹೌದು, ಈ ರೀತಿಯಾಗಿ ಒಂದು ಕೆಲವೊಂದಿಷ್ಟು 2 ದಿನಗಳ ಹಿಂದೆ ಇದೇ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಜ್ವರ ಇರೋದ್ರಿಂದಾಗಿ ಇಂತಹ ಒಂದು ಮಕ್ಕಳಿಗೆ ಒಂದು ಸುಡುವಂತ ಒಂದು ಕೆಲಸವನ್ನು ಮಾಡಿದ್ರೆ, ಈಗ ಸುಟ್ಟದ್ರಿಂದಾಗಿ ಯಾವುದೋ ಕಾರಣಕ್ಕೂ ಆಸ್ಪತ್ರೆಗೆ ಕೂಡ ಹೋಗದೇನೆ ಇವತ್ತು ಆ ಮಗು ಇವತ್ತು ಆಟ ಆಡಕ್ಕಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದಾಗಿ ಅವರೆಲ್ಲೂ ಒಂದು ನಂಬಿಕೆ, ಪೂರ್ವಜರಿಂದನೂ ಕೂಡ ನಾವು ಹಿಂದಿನಿಂದಲೂ ಕೂಡ ಈ ರೀತಿ ಮಾಡ್ಕೊಂತ ಬರ್ತಾ ಇದ್ದೀವಿ. ಬಟ್ ಬಹಳಷ್ಟು ಏನೋ ಸಮಸ್ಯೆ ಇತ್ತಪ್ಪ ಅಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ ವಿನಃ ಸಣ್ಣ ಪುಟ್ಟ ಈ ರೀತಿಯಾಗಿ ಸುಂದಿದ್ರಪ್ಪ ಅಂದ್ರೆ ಸರಿ ದಿನ ಅಂತ ಬರ್ತದೆ. ಆಮೇಲೆ 1 ವರ್ಷ 2 ವರ್ಷ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಕ್ಕಳು ಏನಪ್ಪ ಇನ್ನು ಆಕ್ಟಿವ್ ಆಗಿರ್ತವೆ. ಇನ್ನು ಆಕ್ಟಿವ್ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಬೆಚ್ಚಗೆ ಮಾಡೋದ್ರಿಂದಾಗಿ ಅವರು ಬಹಳಷ್ಟು ಆಕ್ಟಿವ್ ಆಗ್ತಾರೆ. ಯಾವುದೇ ಅವರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳು ಇರೋದ್ರಲ್ಲ, ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದಾಗಿ ಈ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದು ನನ್ನ ಕೆಲವೊಂದಿಷ್ಟು ತಲೆನೋವು ಬಂದಂತ ಸಂದರ್ಭದಲ್ಲಿ ತಲೆನೋವು ಬಂದ್ರೆ ಆ ಒಂದು ತಲೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ನರಕ್ಕೆ ಸ್ವಲ್ಪ ತಾಗಿಸುವಂತ ಒಂದು ಶೆಕೆ ತಾಗಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಬಹಳಷ್ಟು ಸುಡೋದ್ರಪ್ಪ ಬಹಳಷ್ಟು ಜೋರಾಗಿ ಸುಡೋದಲ್ಲ, ಸ್ವಲ್ಪ ಬೆಸಿಗೆ ತಗಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಸ್ವಲ್ಪ ಆ ಶಾಖ ತಗಿದ್ರೆ ಸಾಕು, ಅದರಿಂದ ಎಚ್ಚೆತ್ಕೊಂಡು ಅದರಿಂದ ಎಚ್ಚೆತ್ಕೊಂಡಂತ ಸಂದರ್ಭದಲ್ಲಿ ತಲೆಯಲ್ಲಿರ್ತಕ್ಕಂಥ ಆ ಜಿಡ್ಡು ಕೂಡ ನರದ ಒಂದು ಸಮಸ್ಯೆ ಕೂಡ ದೂರ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ ಇವತ್ತು ಆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥದ್ದು. ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ಮಕ್ಕಳಲ್ಲಿ ಸುಂದಾಗಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ನೋವುಗಳು ಕಂಡು ಬಂದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗಿಡಮೂಲಿಕೆಗಳನ್ನು ಕೊಡುವಂತಹ ಒಂದು ಪದ್ಧತಿ ಆಗಿರ್ಬೋದು. ಅಂತಹ ಒಂದು ಪದ್ಧತಿಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದಾಗಿ ಬಟ್ ಇಂತಹ ಪದ್ಧತಿಗಳನ್ನ ಹಿರಿಯರು ಮಾಡಿಕೊಂಡು ಹೋಗ್ತಿದ್ರೆ ಹೊರತು ಈಗಿನ ಜನರೇಷನ್ ಇರ್ತಕ್ಕಂತಹ ಯಾವುದೇ ಒಂದು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಂತಹ ಒಂದು ಕೆಲಸವನ್ನು ಯಾರು ಕೂಡ ಮಾಡ್ತಲ್ಲ. ಹಿಂದೆ ಇರ್ತಕ್ಕಂಥ ಕೆಲವೊಂದಿಷ್ಟು 60-70 ವರ್ಷದ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಇಂತಹ ಒಂದು ಕಲೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಅಂತ ಹೇಳ್ಬೋದು. ಕುಮಾರ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ನಮ್ಮ ಉದ್ದೇಶ ಏನು ಅಂತಂದ್ರೆ, ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ರೀತಿಯಾಗಿ ನಾವು ಮುಂದುವರಿತಾ ಇದ್ದೀವಿ, ಆದರೂ ಕೂಡ ಈ ಮೌಢ್ಯಾಚರಣೆ ಯಾಕೆ ಬೇಕು ಅಂತೇಳಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಅದಕ್ಕೆ ಹೊಣೆ ಯಾರು ಅಂತ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ತಿದ್ದೆ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಶಾರದಾ ಮೋಹನ್ ಅವರು, ಗೃಹಿಣಿಯವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ನಯನ ಪ್ರಸಾದ್, ಮನಃಶಾಸ್ತ್ರಜ್ಞೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ನಯನ ಮೇಡಮ್ ಅವರು, ಈಗ ಯಾಕೆ ಈ ಮೌಢ್ಯಾಚರಣೆ ಈ 21ನೇ ಶತಮಾನದಲ್ಲಿ ಇದ್ದರೂ ಕೂಡ ಈ ರೀತಿಯ ಮನುಷ್ಯತ್ವವನ್ನು ಮರೆತು, ಮಾನವೀಯತೆಯನ್ನು ಮರೆತು ಮೌಢ್ಯಕ್ಕೆ ಒಳಗಾಗ್ತಾ ಇರೋದು ಯಾಕೆ ಅಂತ? ಅದೇ ಸರ್, ಈಗ ಮೂಢನಂಬಿಕೆ ಅಂದರೆ ಯಾವುದು ವೈಜ್ಞಾನಿಕ ಕಾರಣ ಗೊತ್ತಿಲ್ಲ, ಅದು ಒಂದು ಮೌಢ್ಯ ಆಗುತ್ತೆ. ಬ್ಲೈಂಡ್ ಆಗಿ ಫಾಲೋ ಮಾಡೋದು ಮೌಢ್ಯತೆ ಅಂತ ಅನ್ಸ್ಕೊಳತ್ತೆ. ಇವರು ಈಗ ಯಾಕೆ ಇದು ಬೆಳ್ಕೊಂಡು ಬಂದಿದೆ ಅಂದರೆ, ಕೆಲವೊಂದು ಇದು ಹೇಳೋ ಹಂಗೆ ಬ್ಲೈಂಡ್ ನಂಬಿಕೆ ಒಳ್ಳೆಯದು, ನಂಬಿಕೆ ಇರಲಿ, ಯಾವುದು ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೇದಾಗತ್ತೆ ಅದನ್ನು ನಂಬೋಣ. ಯಾವುದು ಸಮಾಜಕ್ಕೂ ಒಳ್ಳೇದಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಡೋವಂಥದ್ದು, ಇನ್ನೊಂದು ಸರಿ ಅಲ್ಲದೆ ಇರೋದು, ಸಮಾಜಕ್ಕೆ ವಿರುದ್ಧವಾಗಿರುವಂಥದ್ದು, ಹ್ಯುಮ್ಯಾನಿಟಿಗೆ ವಿರುದ್ಧವಾಗಿರುವಂಥದ್ದು ಮಾಡೋದು ತಪ್ಪು. ಅದು ಮೌಢ್ಯತೆ ಅಂತ ಈಗ ಆ ಹೆಸರಲ್ಲಿ ಈಗ ಹಳ್ಳಿ ಜನಗಳಿಗೆ ಅವರಿಗೆ ವಿದ್ಯೆ ಕೆಲವರಿಗೆ ಇರೋದಿಲ್ಲ, ಅವರಿಗೆ ವೈಜ್ಞಾನಿಕ ಕಾರಣಗಳು ಗೊತ್ತಿಲ್ಲ. ಯಾರೋ ಹೇಳಿದ್ರು, ಈಗ ಹಿರಿಯರು ಮಾಡ್ಕೊಂಬಂದಿರ್ತಾರೆ, ಆಗಿನ ಕಾಲಕ್ಕೆ ಅದು ಏನು ಸರಿ ಅದನ್ನು ಮಾಡ್ಕೊಂಡು ಬಂದಿರ್ತಾರೆ, ಅರ್ಥ ಮಾಡ್ಸೋಕ್ಕಾಗೋದಿಲ್ಲ. ಆದರೆ ಅದು ಬರ್ತಾ ಇದು ಹೇಳಿದ್ರು ಇದು ಸರಿ, ಇದು ನಾವು ಮಾಡೋಣ ಅಂತ ಅದು ಕ್ರಮೇಣವಾಗಿ ಮಾಡ್ಕೊಂಡು ಬಂದಿರ್ತಾರೆ. ಅದರಲ್ಲೂ ಈಗ ಬರ್ತಾ ಈಗ ಜ್ವರ ಬಂದು ಮಗು ಸತ್ತೋಗಿರೋದು ನಾವು ನೋಡಿದ್ದೀವಿ. ಅಲ್ಲಿ ಚುಟಿಕೆ ಹಾಕೋದು, ಬರೆ ಹಾಕೋದು, ಇದೆಲ್ಲ ಒಂದು ಅವೈಜ್ಞಾನಿಕ, ಅಂದರೆ ಅವರಿಗೆ ಒಂದು ಮಾಹಿತಿ ಇಲ್ಲದೆ ಇರೋ ಕೊರತೆ ಕಾಣ್ತಾ ಇದೆ. ಸೊ ಇದು ಮಾಡೋದು ತಪ್ಪು. ಇದನ್ನು ನಾವು ಆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ತುಂಬ ಮುಖ್ಯ ಅಂತ ಹೇಳ್ಬೋದು. ಈಗ ಎಷ್ಟು ಭಯ ಮಕ್ಕಳಿಗೆ ಆಲ್ರೆಡಿ ಭಯ ಇರುತ್ತೆ. ಈಗ ನಿಮಗೆ ನಂಬಿಕೆ ಇದೆಯಾ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಬೇಕಾದ್ರೆ ಚುಟ್ಕೆ ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ಆ ಮಗುಗೇನು ಗೊತ್ತಿಲ್ಲ. ಆ ಮೊದಲೇ ಭಯದಲ್ಲಿರುವಂಥ ಮಗುಗೆ ನಾವು ಸಪೋರ್ಟ್ ಕೊಡಬೇಕು. ಅದು ಬಿಟ್ಟು ಬರೆ ಹಾಕೋದು, ಚುಟ್ಕೆ ಹಾಕೋದು, ಬದಲಾಗಿದೆ. ಆ ಕಾಲದಲ್ಲಿ 90 ವರ್ಷದಿಂದ ಬದುಕ್ತಾ ಇದ್ರು, ಇಲ್ಲ 50 ವರ್ಷ ಬದುಕೋದೇ ಬಹಳ ಕಷ್ಟ ಇದೆ. ಹೌದು, ಇಲ್ಲ ಅವಾಗ ಒಂದು ಕಾರಣ ಇದೆ, ಅದಕ್ಕೂ ಕಾರಣ ಇದೆ, ಇಲ್ಲೇ ಅಂತ ಅಲ್ಲ. ಯಾಕಂದರೆ ಈಗ ಬರೆ ಹಾಕೋದು ಅಥವಾ ಇದು ಮಾಡೋದು ಅವ್ರ ಕಾರಣಗಳು ಏನು ಕೊಡ್ತಿದ್ರು ಅಂದರೆ ಇಮ್ಯುನಿಟಿ ಫಂಕ್ಷನ್ನ ಒಂದು ಸ್ಟ್ರಾಂಗ್ ಮಾಡೋದಕ್ಕೆ, ಆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ರು. ಬಟ್ ಈಗ ಅದರ ಅಗತ್ಯ ಇಲ್ಲ. ಅದರಲ್ಲಿ ಹುಷಾರಿಲ್ದಿದ್ದ ಮಕ್ಕಳಿಗೆ, ಅಂದರೆ ಜ್ವರ ಬಂದಿದ್ದ ಮಕ್ಕಳಿಗೆ ಅಂತಲ್ಲ, ಈಗ ಜ್ವರ ಬಂದಾಗ ಏನಾಗುತ್ತೆ, ಎಸ್ಪೆಷಲಿ ಆಲ್ರೆಡಿ ಅದು ಜ್ವರ ಬಂದಿದೆ ಅಂದರೆ ಅದು ಇಮ್ಯುನಿಟಿ ಬೂಸ್ಟ್ ಮಾಡಿದೆ ಅಂತ ಅರ್ಥ. ಬಾಡಿಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂದರೆ ಇಮ್ಯುನಿಟಿ ಫಂಕ್ಷನ್ ಮಾಡ್ತಿದೆ ಅಂತ. ಆವಾಗ ನೀವು ಚುಟ್ಕಿ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಜ್ವರ ಕಡಿಮೆ ಆಗೋದಿಲ್ಲ. ಸೊ ಇದು ವೈಜ್ಞಾನಿಕ ಕಾರಣಗಳು ಜನಕ್ಕೆ ಗೊತ್ತಿಲ್ಲ, ಇದನ್ನು ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದರದ್ದು ಅವೇರ್ನೆಸ್ಸು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಶಾರದಾ ಮೇಡಮ್, ಯಾಕೆ ಹಳ್ಳಿ ಕಡೆಯಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಆಗುತ್ತೆ? ಈಗ ಡಾಕ್ಟರ್ ಇದ್ರೂ ಕೂಡ, ಹಾಸ್ಪಿಟಲ್ ಇದ್ರೂ ಕೂಡ ಹೋಗೋದಿಲ್ಲ ಅಲ್ಲಿ, ಯಾಕೆ? ಅವ್ರಿಗೆ ಈ ಜ್ಞಾನ ಇಲ್ದಿರೋ ಕಾರಣ ಅಂತ ಹೇಳಬಹುದು. ಇವರೇ 60-70 ವರ್ಷದವರೇ ಹೀಗಿದ್ದಾರೆ ಅಂತಂದರೆ ಅವ್ರಿಗೆ ಜ್ಞಾನ ಇಲ್ಲದ ಕಾರಣ ಮಕ್ಕಳ ಮೇಲೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ.
ಸೊ ಇದನ್ನು ಕೇಳಿಸ್ಕೊಂಡ್ರೆ ಅವರು ಹೇಗೆ ಈ ಒಂದು ಸಮಾಜದಲ್ಲಿ ಇಷ್ಟು ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಇಂಥ ಹಳ್ಳಿಗಳಿಗೆ ಈ ವಿಷಯ ಇನ್ನೂ ರೀಚ್ ಆಗಿಲ್ವಾ, ಅವರು ಡಾಕ್ಟರ್ನ ಸಂಪರ್ಕ ಮಾಡಬಹುದು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ವಾ, ಅಷ್ಟು ಎಳೆ ಮಗುಗೆ 7 ತಿಂಗಳ ಮಗುಗೆ ಈ ಥರ ಮಾಡಿದ್ರು ಅಂತಂದರೆ ಅವ್ರು ಇನ್ನೆಷ್ಟು ಅಜ್ಞಾನದಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಸಾಕಷ್ಟು ಗೌರ್ಮೆಂಟ್ ಕಡೆಯಿಂದ ಹಳ್ಳಿಗೂ ಈ ಥರ ಆಗಿರೋದು ತುಂಬ ಜನ ಎಚ್ಚೆತ್ಕೊಳ್ಳೋ ಅಂಥ ವಿಷಯ. ಇದು ನೆಗೆಟಿವ್ ಆಗಿದ್ರೂ ಸಹಿತ ಎಲ್ಲೆಲ್ಲಿ ಈ ಥರ ಲೋಪಗಳಾಗ್ತಿದೆ ಅನ್ನೋದು ಗೌರ್ಮೆಂಟ್ಗೆ ಗೊತ್ತಾಗಬೇಕು. ಇದರಿಂದ ಇನ್ನೂ ಅವರು ಸ್ಟ್ರಾಂಗ್ ಡಿಸಿಷನ್ ತೊಗೊಳಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮೇಡಮ್, ಈಗ ಈ ರೀತಿ ಮೌಢ್ಯಾಚರಣೆ ಮಾಡೋದು ಅದು ಒಂದು ಸಂಪ್ರದಾಯನ ಪದ್ಧತಿನ? ಅದು ಅದೇ ಅವೇರ್ನೆಸ್ ಇಲ್ಲದೆ ಇರೋದು. ಮೌಢ್ಯ ಅಂದರೆ ನೋಡಿ, ಜನರಿಗೆ ಸ್ವತಂತ್ರವಾಗಿ ಆಲೋಚನೆ ಮಾಡೋ ಶಕ್ತಿನೇ ಹೊರಟೋಗುತ್ತೆ ಈ ಮೌಢ್ಯತೆನ ಫಾಲೋ ಪ್ರಮುಖ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಬಡತನನೂ ಕಾರಣ ಆಗಬಹುದಾ ಅಥವಾ ಹೇಗೆ ಅಂತ ಹೇಳಿ? ಅಂದ್ರೆ ಯಾಕೆ ಈಸಿ ವೇ ಸರ್ ಇದು, ಈಸಿ ನಂಬೋದು. ತಲೆಗೆ ಜಾಸ್ತಿ ಯೋಚನೆ ಅವರಿಗೆ ತಲೆಯಲ್ಲಿ ಯೋಚನೆ ಮಾಡಬೇಕು, ಸ್ವತಂತ್ರವಾಗಿ ಆಲೋಚನೆ ಮಾಡೋದೇ ಇಲ್ಲ. ಈಸಿ ರೆಡಿಮೇಡ್ ಫುಡ್ ಬೇಕು ಜನಕ್ಕೆ. ಈಗ ಆ್ಯಕ್ಚುಲಿ ನಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅದು ಯಾವಾಗಲೂ ಸರ್ವೈವಲ್ ಮೋಡಲ್ಲಿ ಇರುತ್ತೆ. ಅದಕ್ಕೆ ಭಯ, ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದ ತಕ್ಷಣ ಕಂಫರ್ಟ್ ಝೋನಲ್ಲಿ ಇರಬೇಕು. ಆವಾಗ ಅದು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೆ ನೆಗೆಟಿವ್ ಥಾಟ್ಸ್ನ ಬಿಸಾಕ್ತಾ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ನೆಗೆಟಿವ್ ಥಾಟ್ಸಲ್ಲೇ ಇರ್ತೀವಿ. ಅದನ್ನು ನಾವು ಪಾಸಿಟಿವ್ ಮಾಡೋಕ್ಕೆ ಧ್ಯಾನ, ಯೋಗ ಅಂತ ಎಲ್ಲ ಏನೇನೋ ಪೀಸ್ ಹುಡ್ಕೊಂಡು ಹೋಗ್ತೀವಿ. ಸೊ ಜನಕ್ಕೆ ಏನಾಗಿದೆ, ಈ ನೆಗೆಟಿವ್ ಥಾಟ್ಸ್ಗಳಿಂದ ಈಸಿ ಫುಡ್ ಬೇಕು, ಈಸಿ ರೆಮಿಡಿ ಬೇಕು. ನೀವು ಚುಟಿಕೆ ಇಡಿ, ಇಲ್ಲ ನಿಂಬೆಹಣ್ಣು ಕಟ್ಬಿಡಿ, ಇದೇ ಹೌದು. ಆದರೆ ಅದು ಗೊತ್ತಿದ್ದು ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇದೆ. ಈಗ ಸರ್, ಅದು ವೈಜ್ಞಾನಿಕವಾಗಿದ್ದರೆ ನಂಬೋಣ. ಈಗ ಸಮಾಜಕ್ಕೆ ಒಳ್ಳೇದಾಗಿದ್ರೆ, ಈಗ ಕೆಲವೊಂದು ಇದಿದೆ, ರೆಮಿಡೀಸ್ ಇದೆ. ಏನು ಅಂದರೆ ಈಗ ನದಿಯಲ್ಲಿ ಕಾಯಿನ್ನ ಬಿಸಾಕಿದ್ರೆ ಒಳ್ಳೇದಾಗತ್ತೆ ಅಂತ. ಸರಿ, ಅದು ನೀರನ್ನು ಶುದ್ಧ ಮಾಡುತ್ತೆ, ಪ್ರಕೃತಿಗೆ ಒಳ್ಳೇದಾಗತ್ತೆ ಅದರಿಂದ. ಇನ್ನು ಕೆಲವೊಂದು ಈಗ ತಂದೆ ತಾಯಿಗಳು ಪ್ರೀತಿಯಿಂದ ಮಕ್ಕಳಿಗೆ ತಾಯ್ತ ಕಟ್ತಾರೆ, ನಿಂಗೆ ಒಳ್ಳೇದಾಗಲಿ ಅಂತ. ಅದರಲ್ಲಿ ಅವ್ರ ಪ್ರೀತಿ ಇರುತ್ತೆ, ಅದು ಅವ್ರಿಗೆ ಹಾನಿ ಮಾಡಲ್ಲ. ಕೆಲವೊಂದು ಪಾಸಿಟಿವ್ ಇರೋದು. ಈಗ ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಮೊಸರು ಸಕ್ಕರೆ ತಿನ್ನಿಸ್ತಾರೆ ಮಕ್ಕಳಿಗೆ. ಯಾಕೆ? ಅದರಲ್ಲಿ ಗ್ಲೂಕೋಸ್ ಲೆವೆಲ್ ಇರುತ್ತೆ, ಮಕ್ಕಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಲಿ ಅಂತ. ಇಂಥ ಪಾಸಿಟಿವಿಟಿ ಇರೋವಂಥದ್ದನ್ನು ನಾವು ಮಾಡೋಣ, ಬೇಡ ಅಂತ ಹೇಳಲ್ಲ. ಆದರೆ ಭಯ ಹುಟ್ಟಿಸೋ ಈ ಮೂಢನಂಬಿಕೆ ಅಂದರೆ ಭಯ ಮತ್ತು ಅಜ್ಞಾನ ಇದೇನು ಮಾಡುತ್ತೆ, ಸಮಾಜಕ್ಕೆ ಕೆಡಕನ್ನೇ ಉಂಟು ಮಾಡುತ್ತೆ. ಸೊ ಜನಕ್ಕೆ ಅದು ಅರ್ಥ ಆಗಲ್ಲ. ಇದು ಮಾಡಿದ್ರೆ, ಯಾರೋ ಹೇಳಿದ್ರು ನಾವು ಫಾಲೋ ಮಾಡಬೇಕು. ಅದರಲ್ಲೂ ಈ ಅವಿದ್ಯಾವಂತರು ಫಾಲೋ ಮಾಡೋ ಮೂಢನಂಬಿಕೆ ಇದೆಯಲ್ಲ, ಅದು ಸಮಾಜಕ್ಕೆ ಪ್ರಾಬ್ಲಮ್ ಆಗಲ್ಲ. ವಿದ್ಯಾವಂತರು ಅದನ್ನು ಅರ್ಥಕೊಂಡು ಇದನ್ನು ಫಾಲೋ ಮಾಡಿದ್ರೆ ಅದು ಸಮಾಜಕ್ಕೆ ಕೆಡುಕು ಉಂಟು ಮಾಡ್ಬೋದು. ಸೊ ಈ ವಿದ್ಯಾವಂತರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಮುಂದುವರ್ಸೋದನ್ನು ಸ್ವಲ್ಪ ಅವ್ರು ಕಡಿಮೆ ಮಾಡಿದ್ರೆ ಹಳ್ಳಿಯಲ್ಲಿರೋರು ಅವಿದ್ಯಾವಂತರು ಕೆಲವರು ಅದನ್ನು ಸ್ಟಾಪ್ ಮಾಡ್ತಾರೆ, ಸ್ವತಂತ್ರವಾಗಿ ಆಲೋಚನೆ ಮಾಡೋದನ್ನು ಕಲಿತಾರೆ. ಈಗ ನೋಡ್ತಾ ಇರೋಂಥ ಜನ ಹೇಳ್ತಾರೆ, ಅಂದರೆ ಆ ಭಾಗದ ಜನ ಹೇಳ್ತಾ ಇರೋಂಥ ನಾವು ಡಾಕ್ಟರ್ ನಂಬೋದಿಲ್ಲ, ಯಾಕಂದ್ರೆ ನಾವು ಹಳೆ ಕಾಲದಿಂದ ಮಾಡ್ಕೊಂಡೇ ಬಂದಿದ್ದೀವಿ, ರಿಸಲ್ಟ್ ಕೂಡ ಬಂದಿದೆ, ಡಾಕ್ಟರ್ ಮೇಲೆ ನಂಬಿಕೆ ಇರೋದಿಲ್ಲ. ಇವರು ಡಾಕ್ಟ್ರೇ ಸರಿ ಇಲ್ಲ ಅಂತ ಈಗ ಅವರು ವಾದವನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ವರದಿಗಾರರು ಅಂದರೆ ನಮ್ಮ ರಿಪೋರ್ಟರ್ ಕೂಡ ಕೇಳಿದ್ರು ಅವ್ರಲ್ಲಿ ಏನು ಯಾಕೆ ಅಂತೇಳಿ, ಹುಷಾರಾಗಿದೆ ಅಂತ ಹೇಳಿದ್ರಂತೆ. ಅಂದರೆ ಆಗಿನ ಕಾಲದಲ್ಲಿ ಇರುವಂಥ ಆಲೋಚನೆಗಳು ಬೇರೆ, ಈಗಿನ ಕಾಲದಲ್ಲಿ ಇರುವಂಥ ಆಲೋಚನೆಗಳೇ ಬೇರೆ. ಹೌದು ಸರ್, ಈಗ ಡಾಕ್ಟ್ರುಗಳದ್ದು ಅಷ್ಟೇ. ಈಗ ಜ್ವರ ಬಂತು ಅಂದ ತಕ್ಷಣ ನೀವು 98 ಡಿಗ್ರಿ ಇರಲಿ, ಈಗ ನೀವು ಕೋವಿಡಲ್ಲೇ ನೋಡಿದ್ರಿ, ಕರ್ಕೊಂಡು ಹೋದ ತಕ್ಷಣ ಅಡ್ಮಿಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ನೀವು ಎಷ್ಟು ಎಕ್ಸ್ಪೆನ್ಸ್ ಮಾಡಬೇಕು ಅವರಿಗೆ, ಬಡವರು ರೈತರು ಅವರಿಗೆ ಊಟ ಮಾಡೋದಕ್ಕೆ ಒಂದು ಕಷ್ಟ ಇರುತ್ತೆ. ಡಾಕ್ಟರ್ ಹತ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಇಷ್ಟುದ್ದ ಬಿಲ್ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತಾ? ಏನೇನೋ ನಿಮ್ಮ ಕಾಯಿಲೆ ಇದೆ, ಅದಿದೆ, ಇದಿದೆ. ಈಗ ಜ್ವರ 98 ಡಿಗ್ರಿ ಫ್ಯಾರನ್ಹೀಟ್ ಬಂತು ಅಂದರೆ ಇಟ್ ಈಸ್ ನಾರ್ಮಲ್, ಅಂದರೆ ಜ್ವರ ಫೈಟ್ ಮಾಡ್ತಾ ಇದೆ ಅಂತ ಅರ್ಥ. 100 ಡಿಗ್ರಿ 104 100 ಮೇಲೆ ಹೋಯ್ತು ಅಂದರೆ ಏನೋ ಪ್ರಾಬ್ಲಮ್ ಇದೆ, ಆವಾಗ ಮಕ್ಳಿಗೆ ನಾವು ಕರ್ಕೊಂಡು ಹೋಗ್ಬೋದು. ಈ 98 ಡಿಗ್ರಿ ಇದ್ದಾಗಲೇ ನೀವು ಮಾತ್ರೆ ನುಂಗ್ಸು, ಅದು ಮಾಡಿ ಇದು ಮಾಡಿ ಅಂತ ಡಾಕ್ಟ್ರುಗಳು ಈಗಿನ ಕಾಲದಲ್ಲಿ ಜಾಸ್ತಿ ಈ ಪ್ರಾಬ್ಲಮ್ ಇರೋದ್ರಿಂದ, ಸೊ ಅವಿದ್ಯಾವಂತರಿಗೆ ಏನು ಮಾಡಬೇಕು ನಾವು? ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಈ ಪ್ರಾಬ್ಲಮ್ಮು, ನಾಳೆ ಅಡ್ಮಿಟ್ ಮಾಡಿ ಏನೋ ಆಗಿಬಿಟ್ರೆ ಅಂತ ಅದು ಹೆದರಿಕೆ. ಇಲ್ಲಿ ಇವರು ಈಗ ಯಾರೋ ಜ್ಯೋತಿಷ್ರ ಹತ್ರನೋ ಯಾರ ಹತ್ರನೋ ದೊಡ್ಡವ್ರ ಹತ್ರನೋ ಹಿರಿಯರ ಹತ್ರ ನಾವಿದು ಮಾಡಿದ್ವಿ, ಇದು ಮಾಡಿ ಕಮ್ಮಿ ಆಗುತ್ತೆ ಅಂತ ಹೇಳಿದಾಗ ಅವರಿಗೆ ಈಸಿ ವೇ ಯಾವ್ದು ಹುಡುಕ್ತಾರೆ? ಇದೇ ಈಸಿ. ಸೊ ಇದನ್ನೇ ಮಾಡ್ತಾರೆ. ಸೊ ನಾವು ಫಸ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಎಜುಕೇಟ್ ಮಾಡಬೇಕು. ಈ ವಿದ್ಯಾವಂತರು ಏನಿರ್ತಾರೆ, ಯಾರ ಹತ್ರನೋ ಕರ್ಕೊಂಡೋಗಿ ಕೇಳ್ತಾರಲ್ಲ ಇದನ್ನು ಮಾಡ್ಬೋದು ಅಂತ, ಅವರು ಅವಾಗ ಸರಿಯಾಗಿ ಗೈಡ್ ಮಾಡಬೇಕು ಏನು ಮಾಡಬೇಕು ಅಂತ. ಆಗ ಇದನ್ನು ತಪ್ಪಿಸ್ಬೋದು. ಶಾರದಾ ಮೇಡಮ್ ಅವರಿಗೆ ಈ
ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮುತ್ಯಗಳ ಹಾವಳಿ ಜಾಸ್ತಿ ಆಗಿದೆ. ಆಮೇಲೆ ಇದೇನು ಸ್ವಾಮೀಜಿಯವ್ರನ್ನ ಕೇಳೋದು, ಹೇಳ್ದಂಗೆ ಕೇಳಿಸ್ಕೊಳ್ಳೋದು, ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಶಿಕ್ಷಣದ ಕೊರತೆ ಇದೆಯಾ ಅಂತ ಅನ್ಸುತ್ತೆ ಆ ಭಾಗದಲ್ಲಿ? ಹೌದು, ಖಂಡಿತವಾಗ್ಲೂ. ಕೆಲವರು ಗುರುಗಳು ಹೇಳೋದೂ ಯಾವುದೂ ಸರಿ ಇಲ್ಲ ಅಂತಲ್ಲ, ಯಾವುದು ತಪ್ಪು ಅಂತನೂ ಅಲ್ಲ. ನಮಗೆ ವಿವೇಚನೆ ಇರಬೇಕು. ನಾನು ನನ್ನ ಮಗುನ ಹೇಗೆ ಕಾಪಾಡ್ಕೋಬೇಕು ಅಂತ ವಿವೇಚನೆ ಇರಬೇಕು. ಆವಾಗ ಒಂದು ಸ್ವಂತ ಒಂದು ಅರಿವು ಇಲ್ಲ ಅಂದಾಗ ಈ ಥರ ತಪ್ಪುಗಳು ತುಂಬ ನಡೆಯುತ್ತೆ ಅಂತಲೇ ಹೇಳಬಹುದು. ತುಂಬ ಜನ ಗುರುಗಳು ಹೇಳ್ತಾ ಇರೋದು ಒಳ್ಳೆಯದಾಗಿರೋದು ಇದೆ. ಸೊ ಹಾಗಾಗಿ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಆದರೆ ತಾಯಿ ಆದವಳು ಅಷ್ಟು ಚಿಕ್ಕ ಮಗುಗೆ ಆ ಥರ ಮಾಡಿದ್ಲು ಅಂತಂದರೆ, ಇವರು ಮೇಡಮ್ ಹೇಳಿರೋ ಹಾಗೆ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಇಲ್ದು ಬಲ್ದಿದ್ದು, ಯಾಕಂದರೆ ಇಲ್ಲಿ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ, ದುಡ್ಡು ಇರೋದಿಲ್ಲ. ಅದು ಫಸ್ಟು ಮತ್ತು ಮೈಂಡ್, ಅಯ್ಯೋ ನಾವು ಇರೋದ್ರೊಳಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಅನ್ನೋದು ತುಂಬ ಇರುತ್ತೆ. ಹಾಗಾಗಿಬಿಟ್ಟು ಇಲ್ಲಿ ನಮಗೆ ಏನೇ ಸಿಚುವೇಶನ್ ಬರಲಿ, ನಮ್ಮ ಒಂದು ಸ್ವಂತ ಯೋಚನೆ, ಈಗಿನ ಒಂದು ಟೆಕ್ನಾಲಜಿಯಲ್ಲಿ ಮಗುಗೆ ಹಿಂಗಾದರೆ ನಾನೇನು ಮಾಡಬೇಕು ಅನ್ನೋ ಒಂದು ಜ್ಞಾನ ಇಲ್ಲದ ಕಾರಣ ಆ ತಾಯಿ ಆದವಳು ಹೀಗೆ ಮಾಡಿರೋದ್ರೊಳಗೆ ತಪ್ಪೇ ಇಲ್ಲ. ಆದರೆ ಸಾಕಷ್ಟು ಶಿಕ್ಷಣ ಹಳ್ಳಿಗೂ ಹೋಗಿ ಎಲ್ಲರೂ ಕೊಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮೇಡಮ್, ಈಗ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಬರೆ ಹಾಕಿದ್ರೆ ಅದು ಹಿಂಸೆ ನೋವು ಆಗುತ್ತಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನಂತ? ಖಂಡಿತ ಹಾಗೆ ಆಗುತ್ತೆ, ಹಿಂಸೆ ನೋವು ಹಾಗೆ ಆಗುತ್ತೆ. ಯಾಕಂದರೆ ಅವ್ರು ಮೊದಲೇ ಭಯದಲ್ಲಿರ್ತವೆ. ಮಕ್ಳಿಗೆ ಗೊತ್ತಾಗುತ್ತೆ, ಇವ್ರಿಗೆ ಭಯ ಆದರೆ ಇವ್ರು ಕೊಟ್ಕೊಳ್ಳಿ, ಬರೇನಾ ಆಗುತ್ತಾ ಇವ್ರ ಕೈಲಿ ಮಾಡೋಕ್ಕೆ ಆಗಲ್ಲ. ಆ ಮಕ್ಳಿಗೆ ಏನು ಗೊತ್ತಿರುತ್ತೆ, ಅಮ್ಮ ಏನು ಅಂತ ಹೇಳ್ತಾರೆ. ಈಗ ಅವರು ಮಾಡ್ತಾ ಇದ್ರು, ನಾವು ನಮ್ಮ ಮಕ್ಕಳನ್ನ ಮಾಡ್ತಾ ಇದೀವಿ. ಹೌದು ಸರ್, ಅದು ಅವರಿಗೆ ವರ್ಕ್ ಆಗುತ್ತೆ. ಯಾಕಂದ್ರೆ ಅವರು ನಂಬಿದ್ದಾರೆ. ನೋಡಿ, ನಮ್ಮ ಇಡೀ ದೇಹ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ನಮ್ಮ ಬ್ರೈನ್, ನಮ್ಮ ಮನಸ್ಸು. ನಮ್ಮ ಮನಸ್ಸು ಏನು ಹೇಳುತ್ತೋ ಅದು ನಮ್ಮ ಬಾಡಿಯಲ್ಲಿ ರಿಯಾಕ್ಷನ್ ಆಗುತ್ತೆ. ಸೊ ಇವರು ನನಗಿದು ಒಳ್ಳೇದಾಗುತ್ತೆ ಅಂತ ಬಲವಾಗಿ ನಂಬಿದಾಗ ಅದು ಒಳ್ಳೇದಾಗೋ ಚಾನ್ಸಸ್ ಇದೆ. ಯಾಕಂದರೆ ಬ್ರೈನೇ ಅವರನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಆ ಮಗುವಿಗೆ ಒಳ್ಳೇದಾಗುತ್ತೆ ಅಂತ ಆ ಮಗುಗೆ ನಂಬಿಕೆ ಅಲ್ವಲ್ಲ, ಆ ಮಗುಗೆ ಅದಕ್ಕೆ ಭಯದಲ್ಲೇ ಇರುತ್ತೆ. ಅದು ನಂಬಬೇಕು. ಅದನ್ನು ನಂಬಿಸೋ ಕೆಲಸ ಅವ್ರು ಮಾಡ್ತಾರಾ? ಆಗಲ್ಲ. ಯಾಕಂದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಅವಕ್ಕೆ ಅಷ್ಟೊಂದು ಇವರಿಗೆ ಆ ವಿವೇಚನೆ ಇಲ್ಲ. ಮಗು ಅರ್ಥ ಮಾಡ್ಕೊಳ್ಳುತ್ತೋ ಇಲ್ಲೋ, ಅವಕ್ಕೆ ಏನಾಗುತ್ತೋ ಆ ವಿವೇಚನೆ ಇವ್ರಿಗಿಲ್ಲ ಅಂದಮೇಲೆ ಇದನ್ನು ಫಾಲೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವ್ರು ಮಾಡ್ಕೊಳ್ಳಿ, ಇವರಿಗೆ ಅದು ಪಾಸಿಟಿವ್ ರಿಸಲ್ಟೋ ನೆಗೆಟಿವ್ ರಿಸಲ್ಟೋ ಇವ್ರು ಅದು ಅನುಭವಿಸ್ತಾರೆ. ಯಾಕಂದರೆ ಇವ್ರ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಬೇರೆಯವ್ರ ಮೇಲೆ ಅದನ್ನು ಹೇರೋದು ತಪ್ಪು. ಎಸ್ ಶಾರದಾ ಮೇಡಮ್ ಅವರಿಗೆ, ಇದರ ಜೊತೆಗೆ ಈ ಮೇಲು ಕೀಳು, ದಲಿತರು, ನಾನೇ ಶ್ರೇಷ್ಠ ಅನ್ನುವಂಥ ಈ ಒಂದು ರೋಗ ಇದೆಯಲ್ಲ, ಇದು ಯಾವಾಗಿಂದ ಬಂತು? ಇದನ್ನು ಸರಿ ಮಾಡೋದು ಯಾವಾಗ ಅಂತೇಳಿ ತುಮಕೂರಿನಲ್ಲೂ ಕೂಡ ಮೊನ್ನೆ ಅದೇ ಘಟನೆ ಆಗಿದೆ. ಅಂದರೆ ದಲಿತರಿಗೆ ಒಂದು ಜಾತ್ರೆ ಇರುತ್ತೆ ಆ ಊರಲ್ಲಿ, ಆ ಜಾತ್ರೆ ದಲಿತರಿಗೆ ಅವಕಾಶನೇ ಇಲ್ಲ. ಅವರ ಏರಿಯಾ ಬರುತ್ತಲ್ಲ, ಅಲ್ಲಿ ಮೆರವಣಿಗೆ ಕೂಡ ಇಲ್ಲ. ಅಲ್ಲಿ ಯಾಕೆ ಹೀಗೆ ಕೀಳು ಮನಸ್ಥಿತಿ? ದಲಿತರೇ ಆಗಿರ್ಬೋದು, ಯಾರೇ ಆಗಿರಬಹುದು, ಅಲ್ಲಿಗೆ ಜ್ಞಾನ ಇರೋದಿಲ್ವೋ, ಅವ್ರಿಗೆ ಆ ಕಾನ್ಫಿಡೆನ್ಸ್ ಇರೋದಿಲ್ಲ. ದಲಿತರು ಇವಾಗ ದೊಡ್ಡದಾಗಿ ಸಾಧನೆ ಮಾಡಿರೋರು ಎಷ್ಟು ಜನ ಇಲ್ಲ. ಆದರೆ ಆ ದಲಿತರಾದವರು ಅವ್ರಿಗೆ ಆ ಕಾನ್ಫಿಡೆನ್ಸು, ಆ ನಾಲೆಡ್ಜ್ ಇಲ್ಲದ ಕಾರಣ ಅದನ್ನು ನನಗಿದು ಬೇಕು, ನನಗೆ ಈ ಲೈಫಲ್ಲಿ ಇದು ಬೇಕು ಅಂತ ಕೇಳೋ ಶಕ್ತಿ ಇಲ್ದಿದ್ದಾಗ ಅವ್ರಿಗಿನ್ನ ಪ್ರಭಾವಿತವಾಗಿರೋ ವ್ಯಕ್ತಿಗಳು ಅವ್ರನ್ನ ತುಳಿಯೋದ್ರೊಳಗೆ ತಪ್ಪೇನಿಲ್ಲ. ಎಲ್ಲರೂ ಸಮ ಅಂತ ಮೊದಲಿಂದನೂ ಅಂಬೇಡ್ಕರ್ ಬೇಕು ಅಂತ ಹೇಳಿದ್ರೆ ನೀವು ತುಳಿಯೋದು ತಪ್ಪೇನನ್ನೋದು ಯಾಕೆ? ಅಂದರೆ ಮನುಷ್ಯತ್ವ ಅನ್ನೋದು ಇಲ್ವಾ ಅವರಿಗೆ? ಮಾನವೀಯತೆ ಅನ್ನೋದಿಲ್ವಾ? ಈಗ ದಲಿತರು ಅಂತ ಹೇಳಿದಾಗ ಎಲ್ಲಾ ಕೆಲಸಕ್ಕೂ ದಲಿತರೇ ಬೇಕು, ಬಟ್ ಆ ಮನೆ ಗೃಹ ಪ್ರವೇಶಕ್ಕೇನೋ ಅಥವಾ ದೇವಸ್ಥಾನಕ್ಕೆ ದಲಿತರು ಬೇಡ ಅಂತ ಹೇಳಿದ್ರೆ ಹೇಗೆ? ಹೌದು. ಆದರೆ ತುಂಬ ಜನರಲ್ಲಿ ಒಂದು ಮನೆ ಕಟ್ಟಕ್ಕೆ ಅವರೇ ಬೇಕು. ಅವರು ಇಲ್ಲ ಅಂತಂದರೆ ನಾವಿವತ್ತು ಎಷ್ಟೇ ದುಡ್ಡು ಹಾಕಿದ್ರೂ ಮನೆ ಕಟ್ಟೋಕ್ಕಾಗಲ್ಲ. ಆದರೆ ಅವರಿಂದ ನಮಗಿದು ಮನೆ ಕಟ್ಟೋಕ್ಕಾಗತ್ತಲ್ಲ ಅನ್ನೋ ಒಂದು ಗ್ರ್ಯಾಟಿಟ್ಯೂಡು ಆ ಜನರಲ್ಲಿ ಈ ಅವೇರ್ನೆಸ್ ಇಲ್ಲ. ನನ್ನ ಕೆಲಸ ಆದರೆ ಆಯಿತು, ಅವರು ಕೆಲಸದವರು, ಅವ್ರಿಗೆ ಏನು ಬೇಕಾದ್ರೂ ನಾವು ಮಾಡಬಹುದು. ಯಾಕಂದರೆ ಅವ್ರಿಗೆ ಎದುರುಗಡೆ ಉತ್ತರ ಕೊಡೋ ಅಷ್ಟು ಶಕ್ತಿ ಇರಲ್ಲ. ಯಾವಾಗ ಅವ್ರು ಎದುರು ನಿಲ್ತಾರೋ ಆವಾಗ ಇವ್ರು ಎಂಥ ಜ್ಞಾನ ಇಲ್ಲವರು ಸುಮ್ಮನಾಗ್ತಾರೋ, ಇವ್ರಿಗೆಲ್ಲ ಗೊತ್ತು, ನಾನು ಹೆಂಗಂದ್ರೆ ಹಂಗೆ ಮಾತಾಡೋಕ್ಕಾಗಲ್ಲ ಅಂತ. ಎಲ್ಲಿವರೆಗೂ ನನ್ನನ್ನು ನಾನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇರಲ್ವೋ ಅಲ್ಲಿವರೆಗೂ ಸುತ್ತಲೂ ಇರೋ ಜನ ತುಳಿತಾರೆ. ಪ್ರಪಂಚ ಇರೋದೇ ಹಾಗೆ. ಆದರೆ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಕೊಟ್ಟಿದೆ ಗೌರ್ಮೆಂಟು, ಆದರೆ ಯಾಕೆ ಅವ್ರು ಯೂಟಿಲೈಸ್ ಮಾಡ್ಕೊತಿಲ್ಲ? ಬಿಕಾಸ್ ಅವರು ಲ್ಯಾಕ್ ಇನ್ ನಾಲೆಡ್ಜ್. ಆ ಧೈರ್ಯ, ಕಾನ್ಫಿಡೆನ್ಸು, ನನಗಿದು ಬೇಕು, ಇಲ್ಲ ಅಂದರೆ ಮಗುಗೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಲ್ಲ ಮಾಡಿದ್ರೆ ಅನ್ಟಚಬಿಲಿಟಿ ಕೇಸ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲ ಇದೆ. ಆದರೆ ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ದಲಿತರಿಗೆ ಗೊತ್ತಿದೆ, ಕೆಲವರಿಗೆಲ್ಲ ಅರ್ಥ ಆಗಿದೆ, ಅದನ್ನ ಮಾಡ್ತಾರೆ. ಅವರು ಪವರ್ಫುಲ್ ಆಗಿ ನಿಲ್ಬೇಕು. ಆವಾಗ ನಿಂತರೆ ಮಾತ್ರ ಎದುರುಗಡೆ ಇರೋರನ್ನ ಈ ಗರ್ಭಿಣಿಯರಿಗೆ ಊರಿಂದ ಆಚೆ ಇಡೋದಿದೆಯಲ್ಲ, ಅದು ಯಾವ ಥರ ವ್ಯವಸ್ಥೆ ಅಂತ ಇವತ್ತಿಗೂ ತುಂಬ ಜನ
ಅದೇ ಹಳೇ ಕಸ್ಟಮ್ಸಲ್ಲೇ ಇದ್ದಾರೆ. ನಾವು ಸಿಟೀಸಲ್ಲಿರೋರು ನಮಗೆ ಗೊತ್ತಾಗಲ್ಲ. ಇವತ್ತೂ ಔಟ್ ಆಫ್ ಬ್ಯಾಂಗ್ಳೂರ್ ಆ ಕಡೆ ಹೋದರೆ ಅದೇ ಹಳೆ ಪದ್ಧತಿಗಳಲ್ಲಿ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ತಾ ಇರೋದು, ಆಮೇಲೆ ಅತ್ತೆ ಸೊಸೆಯಂದ್ರ ಜಗಳ, ಅಂದರೆ ಅವರು ಆ ಒಂದು ವಾತಾವರಣದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಎಂಟೈರ್ ಒಂದು ಜಾಗನೇ ಹಾಗಿರೋದ್ರಿಂದ ನಾವು ಹೋಗಿ 10 ದಿನ ಇತ್ತು ಅಂತಂದರೆ ನಮಗೆ ಗಲಿಬಿಲಿ ಆಗಿಬಿಡ್ಬೇಕು, ಈ ಥರ ವಾತಾವರಣದಲ್ಲಿ ಹೆಂಗೆ ಬದುಕ್ತಿದ್ದಾರೆ ಅಂತ. ಸೊ ಇದಕ್ಕೆಲ್ಲನೇ ತುಂಬಾದ ರಿಫಾರ್ಮ್ ಮಾಡಬೇಕು. ಈಗ ಹಂಗೆ ಅದಕ್ಕೆ ತಾನೇ ಬಸವಣ್ಣನವರು, ಅಕ್ಕ ಮಹಾದೇವಿ 11ನೇ ಶತಮಾನದಿಂದನೂ ಈ ಫೈಟಿಂಗ್ ನಡೀತಾನೆ ಇದೆ ಸರ್, ಈಗಿಂದ ಅಲ್ಲ. ಈಗ ತಕ್ಷಣಕ್ಕೆ ಸರಿ ಮಾಡುವಂಥದ್ದಲ್ಲ, ಅವಾಗಿಂದಾನೇ ಶಂಕರಾಚಾರ್ಯರಿಂದ ಹಿಡಿದು, ಬುದ್ಧನಿಂದ ಹಿಡಿದು, ಮಹಾವೀರನಿಂದ ಹಿಡಿದು ಪ್ರತಿಯೊಬ್ಬರು ಅವಾಗಿಂದ ಫೈಟಿಂಗ್ ಮಾಡ್ತಾನೆ ಇದ್ದಾರೆ. ಸೊ ಇದೊಂದು ಈ ಜಾತಿ ಮತ್ತು ರಾಜಕೀಯ ಇವೆರಡು ಟಾಪಿಕ್ಗಳನ್ನು ಟಚ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ಮೇ ಸಮಾಜದಲ್ಲಿ ಅಂತ ಹೇಳ್ಬೋದು. ಈ ರಾಜಕಾರಣಿಗಳು ಅದನ್ನ ಮಾಡ್ಬೋದು, ಬಟ್ ರಾಜಕಾರಣಿಗಳೇ ಹೇಳ್ತಾರಲ್ಲ, ಯಾವುದೋ ಮನೆಗೆ ಹೋದ್ರೆ ನಾನು ದಲಿತರ ಮನೆಗೆ ಹೋಗಿ ಊಟ ಮಾಡಿ ಬಂದೆ, ಇದು ಯಾವುದಯ್ಯ ಇದು, ನಾನು ಇಂಥವ್ರ ಮನೆಗೆ ಹೋಗಿ ಊಟ ಮಾಡೋದು ಮುಗೀತು, ನೀವು ದಲಿತ ಅನ್ನುವಂಥ ಪದವನ್ನು ಯಾಕೆ ಸೇರಿಸ್ತೀರಿ ಅಂತ ಹೇಳಿ. ನಿಮ್ಮಿಂದನೇ ಈ ಸಮಾಜ ಹಾಳಾಗ್ತಾ ಇರೋದು, ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಹೌದು, ಅವರೇ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಒಂದು ಈ ಧರ್ಮ ಪಾಲಿಸೋರು, ಇನ್ನೊಂದು ಈ ರಾಜಕೀಯನ ನಡೆಸ್ತಾ ಇರೋದು. ಇವರಿಬ್ರು ಸರಿ ಆದ್ರೆ ಇಡೀ ಸಮಾಜನೇ ಸರಿ ಮಾಡ್ಬೋದು. ಹೇಗೆ ಸರಿ ಆಗೋದು? ಅದೇ ಸರ್, ಅವೇರ್ನೆಸ್ ಕ್ರಿಯೇಟ್, ಜ್ಞಾನ ಬರಬೇಕು ಅಷ್ಟೇ. ಅದಕ್ಕೋಸ್ಕರ ಮತ್ತೆ ಬಸವಣ್ಣನವ್ರು ಹುಟ್ಟು ಬರಬೇಕು, ಮತ್ತೆ ಅಕ್ಕಮಹಾದೇವಿ ಹುಟ್ಟು ಬರಬೇಕು, ಮತ್ತೆ ಈ ಥರ ರಿಫಾರ್ಮರ್ಸ್ ಹುಟ್ಟಿ, ನಮ್ಮ ವಿವೇಕಾನಂದ ಅಂತವರು, ಶಂಕರಾಚಾರ್ಯರು ಅದಕ್ಕೆ ಅಂತಾನೆ ಬರ್ತಾ ಇರ್ತಾರೆ, ಅದಕ್ಕೆ ಅಂತಾನೆ ಹೇಳ್ತಾ ಇರ್ತಾರೆ. ಈಗಲೂ ಕೂಡ ಅದರದ್ದು ನಡೀತಾನೆ ಇದೆ. ಸಮಾಜದಲ್ಲಿ ಇದೇನು ಮುಗೀತು ಅಂತ ಇಲ್ಲ, ಇದು ಯುದ್ಧ ಯಾವ ಕಾಲದಿಂದನೂ ಯುದ್ಧ ನಡೀತಾನೆ ಇದೆ. ಆದರೆ ಈಗ ಜನಕ್ಕೆ ಸ್ವಲ್ಪ ಅರ್ಥ ಆಗಬೇಕು, ಈ ಮೌಢ್ಯಗಳನ್ನು ನಾವು ಬಿಟ್ಟು ಸ್ವತಂತ್ರವಾಗಿ ಯೋಚನೆ ಮಾಡೋದನ್ನ. ಯಾಕಂದರೆ ಅವರಿಗೆ ಒಳ್ಳೆಯದದು, ಸ್ವತಂತ್ರವಾಗಿ ಆಲೋಚನೆ ಮಾಡೋದ್ರಿಂದ ಬೆಳೀತಾರೆ. ಬೆಳೆದಾಗ ನಾವು ಆಟೋಮೆಟಿಕ್ ಆಗಿ ನಮ್ಮ ದೇಶ ಇಂಪ್ರೂವ್ ಆಗುತ್ತೆ. ಯಾಕೆ ದೇಶ ಇಂಪ್ರೂವ್ ಆಗ್ತಾ ಇಲ್ಲ, ಯಾಕೆ ಆರ್ಥಿಕವಾಗಿ ನಾವು ಬೆಳೀತಾ ಇಲ್ಲ, ಯಾಕೆ ಅಂದರೆ ತಲೆ ಉಪಯೋಗಿಸ್ತಾ ಇಲ್ಲ. ಹೇಳಿದ್ದನ್ನು ಸರಿ 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 ಅಂತ ನಂಬ್ಕೊಂಡು ಬರ್ತಾ ಇರೋದೇ ಪ್ರಾಬ್ಲಮ್ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಅಂದರೆ ಈ ಹಳ್ಳಿ ಕಡೆಗಳಲ್ಲಿ ವೈದ್ಯರ ಸೌಲಭ್ಯ ಇಲ್ಲದೆ ಇರೋದು ಅದಕ್ಕೂ ಒಂದು ಕಾರಣ ಆಗ್ಬೋದಾ, ಹೇಗೆ ಅಂತೇಳಿ. ಅಂದ್ರೆ ಈ ತರ ಹೆಂಗ್ ಘಟನೆ ಆದಾಗ ತಕ್ಷಣ ಅಲ್ಲಿ ಹೋಗ್ಬೇಕು ಅಂದ್ರೆ ಹಾಸ್ಪಿಟಲ್ ಸಮೀಪ ಇರೋದಿಲ್ಲ. ಹೌದು, ಅದು ಕೂಡ ಹೌದು ಸರ್. ವೈದ್ಯರುಗಳು ಅಗತ್ಯತೆ ಹಳ್ಳಿಗಳಲ್ಲಿ ತುಂಬ ಮುಖ್ಯ. ಈಗ ನಾವು ಒಂದು ಹಳ್ಳಿಯಲ್ಲಿ ಬದುಕ್ತಾ ಇದ್ವಿ, ಅಲ್ಲೂ ಅಷ್ಟೇ, ಅಲ್ಲೂ ಸುತ್ತಮುತ್ತ ವೈದ್ಯರು ತುಂಬ ಕಷ್ಟ. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಂದು ಸಿಟಿಗೆ ಕರ್ಕೊಂಡು ಹೋಗಬೇಕು, ಇಲ್ಲ ದೂರದ ಸಿಟಿ, ಆ ಸಿಟಿಗೆ ಹೋಗೋ ಅಷ್ಟರೊಳಗೆ ಎಷ್ಟೋ ಪ್ರಾಣ ಹೊರಟೋಗ್ಬಿಟ್ಟಿರುತ್ತೆ. ಸೊ ಅದರದ್ದು ಸೌಕರ್ಯಗಳು ಕೊಡೋದು, ಗೌರ್ಮೆಂಟ್ ಫೆಸಿಲಿಟಿ ತುಂಬ ಪ್ರಾಬ್ಲಮಲ್ಲಿದೆ, ಹಳ್ಳಿಗಳಲ್ಲೂ ಇದೆ ಅದರದ್ದು. ಆದರೆ ಈಗ ಆಶಾ ಕಾರ್ಯಕರ್ತರು ಪಾಪ ಎಷ್ಟೋ ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್ಗಿಂತ ಆಶಾ ಕಾರ್ಯಕರ್ತರೇ ತುಂಬ ಇದರಲ್ಲಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಸಹಾಯನೂ ತಗೊಳ್ತಾ ಇದ್ದಾರೆ ಜನ. ಸೊ ಇನ್ನೂ ಕೆಲಸ ಕಾರ್ಯಗಳು ಗೌರ್ಮೆಂಟ್ ಪರವಾಗಿ ಮಾಡಬೇಕು. ಶಾರದಾ ಅವರು, ಎಲ್ಲಿಂದ ಜಾಗೃತಿ ಮೂಡಿಸಬೇಕು ಅಂತೇಳಿ, ಅಂದರೆ ಈ ರೀತಿಯ ಪ್ರಕರಣಗಳು ಕಡಿಮೆ ಆಗಬೇಕು ಅಂದರೆ ಎಲ್ಲಿಂದ ಶುರುವಾಗಬೇಕು? ಪ್ರತಿಯೊಬ್ಬರಲ್ಲೂ ಅವ್ರದ್ದೇ ಆದಂಥ ಒಂದು ಎನರ್ಜಿ ಇರುತ್ತೆ, ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು. ಇವಾಗ ಎಲೆಕ್ಷನ್ಸ್ ಬಂದಾಗ ಅವ್ರಿಗೇನು ಈ ಹೊತ್ತಿಗಾದರೆ ಸಾಕು, ಅವರು ಫ್ಯೂಚರ್ ವಿಷನ್ ಇರೋದಿಲ್ಲ. ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಓಟ್ ಹಾಕಿ ಅಂದರೆ ಹಾಕ್ಬಿಡ್ತಾರೆ. ಪಾಪ ಅವ್ರು ತುಂಬ ಅಮಾಯಕರು. ನಾವು ಈ ಕೆಲಸ ಮಾಡಿಕೊಡ್ತೀವಿ, ಆ ಕೆಲಸ ಮಾಡಿಕೊಡ್ತೀವಿ, ಮೊದಲೆಲ್ಲ ಮಾಡಿದ್ದೀವಲ್ಲ ಏನೋ ಒಂದು ಹೇಳಿ ನಂಬಿಸ್ತಾರೆ. ಅವ್ರಿಗೆ ಆಗಿನ ಒಂದು ಹೊಟ್ಟೆ ಹಸಿವಾದಾಗ ಫುಡ್ ಸಿಕ್ಕಿದ್ರೆ ಸಾಕು ಅಂತ ಇರೋವಂಥ ಟೈಮಲ್ಲಿ ದೊಡ್ಡ ವ್ಯಕ್ತಿಗಳೇ ಆ ಥರ ಕ್ರಿಯೇಟ್ ಮಾಡೋದ್ರಿಂದ ಅವ್ರು ಆ ಥರ ಆಡೋದ್ರೊಳಗೆ ತಪ್ಪೇ ಇಲ್ಲ. ಇದೆಲ್ಲನೂ ದೊಡ್ಡ ಕಡೆಯಿಂದನೇ ನಡಿಬೇಕು ಜಾಗೃತಿ. ಆ ಒಂದು ಸಿಸ್ಟಮು ಚಿಕ್ಕ ಕಡೆಯಿಂದ ನಡೆಯೋಕ್ಕೆ ಸಾಗಲ್ಲ, ದೊಡ್ಡ ಕಡೆಯಿಂದನೇ ನೋಡಬೇಕು. ಇವಾಗ ಒಂದು ರೂಲ್ಸ್ ಇದೆ, ಒಂದು ರೈಲ್ವೆ ಟ್ರ್ಯಾಕ್ಗಾಗಲಿ, ಆಮೇಲೆ ಗ್ರೀನ್ ಸಿಗ್ನಲು, ರೆಡ್ ಸಿಗ್ನಲ್, ಎಂಥ ವ್ಯಕ್ತಿ ಬಂದರೂ ಅಲ್ಲಿ ನಿಂತು ಹೋಗಲೇಬೇಕು, ಅಲ್ಲಿ ಇಲ್ಲವೇ ಇಲ್ಲ, ಅಲ್ಲಿ ತಪ್ಪು ಮಾಡೋಕ್ಕಾಗೋದೇ ಇಲ್ಲ. ಆ ಥರ ಸಿಸ್ಟಮು ಮೆಟೀರಿಯಲಿಸ್ಟಿಕ್ ಆಗಿ ಕೆಲವುದಕ್ಕೆಲ್ಲ ಆಗಿದೆ. ಈ ಥರ ಮಾನಸಿಕವಾಗಿ ಒದ್ದಾಡ್ತಾ ಇರೋವಂಥ ವ್ಯಕ್ತಿಗಳಿಗೆ ಇವಾಗ ಡಾಕ್ಟರ್ ಫೆಸಿಲಿಟಿ, ಯಾಕಂದರೆ ತುಂಬ ಜನರ ಇವಾಗ ಡಾಕ್ಟರ್ಸ್ನೆಲ್ಲ ಹಳ್ಳಿಗಳಿಗೆ ಕಳಿಸ್ತಾ ಇದ್ದಾರೆ, ಅಂದರೆ ಸರ್ವೀಸು ದೊಡ್ಡದಾಗಿ ಕೊಡ್ತಾ ಇದ್ದಾರೆ. ಆದರೆ ಆ ಟೈಮಲ್ಲಿ ಅವ್ರಿಗೆ ಸಿಗದೇ ಇರಬಹುದು, ಅಥವಾ ಇವರೇನೇ ಅಲ್ಲಿಗೆ ಹೋಗದೇನೂ ಇರಬಹುದು, ಎಲ್ಲ ನಡೆದಿರುತ್ತೆ. ಅವರಲ್ಲಿ ಒಂದು ನನ್ನ ವಸ್ತು ನಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಸಾಮರ್ಥ್ಯ ಇಲ್ಲ. ಆಮೇಲೆ ತುಳಿತಾ ಇರೋರು ತುಳಿಸ್ಕೊತಾನೆ ಇರ್ತಾರೆ, ಯಾಕಂದರೆ ಹೊಡೆದ್ರೆ ಎಷ್ಟೊತ್ತಾದರೂ ಹೊಡೆಸ್ಕೊತಾರ, ತಿರುಗಿ ಬೀಳ್ತಾರಲ್ಲ. ಅದೇ ಇವ್ರು ಹೇಳ್ದಂಗೆ ಮಗುಗೆ ನೋವಾಗೋದು ಇವ್ರಿಗೇನು ಗೊತ್ತಾಗತ್ತಾ? ಅದೇ ಅವರು ಊದ್ಕಡ್ಡಿಯಲ್ಲಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಿದ್ದರೆ ಮಗುಗೆ ನೋವಾಗತ್ತೆ ಅಂತ ಗೊತ್ತಾಗ್ತಿತ್ತಲ್ವ. ಇವೆಲ್ಲ ಸೆಲ್ಫ್ ಅವೇರ್ನೆಸ್ಸು ಬರಬೇಕು. ಅವರಲ್ಲೇ ಆ ಒಂದು ಶಕ್ತಿ ಇದೆ, ಆ ಶಕ್ತಿಯಿಂದ ಎಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡ್ಬೋದು. ಅದು ಅವ್ರಿಗೆ ಎಚ್ಚೆತ್ಕೋಬೇಕು, ಎಚ್ಚೆತ್ತಿಗೆ ಕೊಡಲೇಬೇಕು.
ಪ್ರತಿಯೊಂದು ಸತಿ ಈ ಗೌರ್ಮೆಂಟ್ ಅವ್ರು ಎಷ್ಟೊಂದು ಸಲ ಏನೇನೋ ಅನುಕೂಲಗಳೆಲ್ಲ ಮಾಡ್ತಿದ್ದಾರಲ್ಲ, ಈ ವಿವೇಚನಾ ಶಕ್ತಿ ಏನು ಮಾಡ್ತಿದ್ದೀರಾ, ಯಾಕಾಯಿತು ಏನಾಯಿತು ಅಂತ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿದಾಗ ನಿಜವಾಗ್ಲೂ ಅವರೆಲ್ಲ ಅವೇರ್ನೆಸ್ ಬಗ್ಗೆ ಅರಿವು ಇಲ್ಲದೆ ಇರೋದು ಎಲ್ಲ ಒಂದ್ ಕಡೆ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅಂತ. ಹ್ಯಾಂಡ್ಸು ಸಾಲಲ್ಲ, ಹ್ಯಾಂಡ್ಸ್ ಇರಲ್ಲ, ಇದ್ದಾಗ ಇವ್ರು ಬಳಸ್ಕೊಂಡಿರಲ್ಲ. ನಯನ ಮೇಡಮ್ ಅವ್ರು, ಈಗ ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ಅಂದರೆ ಹಿಂಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಜೊತೆಗೆ ಯಾರಿಗೂ ಈಗ ಮೀಡಿಯಾ ಇರೋದ್ರಿಂದಾಗಿ ನೀವು ಏನು ಮಾಡಿದರೂ ಕೂಡ ಸೆಕೆಂಡಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಕಾನೂನು ಕೂಡ ಇದೆ. ಒಂದು ವೇಳೆ ಈ ರೀತಿ ಮೌಢ್ಯಾಚರಣೆಗೆ ಒಳಗಾಗಿ ಏನಾದರೂ ತಪ್ಪು ಮಾಡಿದ್ದೇ ಆದಲ್ಲಿ ಅದಕ್ಕೆ ಕಾನೂನು ಕೂಡ ಇರುತ್ತೆ. ಸೊ ಇದು ಜನರಿಗೆ ತಲುಪ್ತಾ ಇಲ್ವಾ ಹೇಗೆ ಅಂಥೇಳಿ, ಯಾವ ರೀತಿಯಾಗಿ ಶಿಕ್ಷೆ ಇರುತ್ತೆ, ಏನೆಲ್ಲ ಸಮಸ್ಯೆ ಎದುರಾಗ್ಬೋದು ಅವರಿಗೆ? ಹೌದು ಸರ್, ಈಗ ಜನರಿಗೆ ಅದರ ಅವೇರ್ನೆಸ್ ಇಲ್ಲ. ಎಷ್ಟೊಂದು ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಆರ್ಟಿಕಲ್ಸ್ ಇದೆ, ಏನೇನು ಕೇಸಸ್ ಇದೆ, ಅನ್ಟಚಬಿಲಿಟಿ ಕೇಸಸ್ ಆಗಿರ್ಬೋದು, ಆರ್ಟಿಕಲ್ 21 ಪ್ರೈವೇಸಿ, ರೈಟ್ ಟು ಲೈಫ್, ಸೂಸೈಡ್ ಮಾಡ್ಕೊಂಡ್ರು ಕೇಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಜನಕ್ಕೆ ಎಷ್ಟೊಂದು. ಸೊ ಇದೆಲ್ಲ ಪ್ರಾಬ್ಲಮ್ ಯಾಕೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್. ಎಜುಕೇಷನ್ ಸಿಸ್ಟಮಲ್ಲಿ ಅವ್ರಿಗೆ ಏನು ಬೇಕೋ ಎಲ್ಲ ಸ್ಟಡೀಸಲ್ಲಿದೆ, ಜನರಿಗೆ ಏನು ಬೇಕು, ಏನು ತಿಳ್ಕೊಬೇಕು ಅದೇ ಇಲ್ಲ. ಆಮೇಲೆ ಈಗ ಟಿ ವಿ ಮಾಧ್ಯಮದಲ್ಲಿ ಈ ಸೀರಿಯಲ್ ಮಾಡ್ತಾರೆ, ಮೂವೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಇದ್ರ ಬಗ್ಗೆನೂ ಸ್ವಲ್ಪ ಅವೇರ್ನೆಸ್ ಕೊಡ್ಬೋದು ಇದ್ರ ಮೂಲಕ ಜನಕ್ಕೆ. ಈಗ ಯೂಶಲಿ ಈಸಿಯಾಗಿ ನೋಡೋವಂಥದ್ದು ಟಿ ವಿ. ಈಗ ನ್ಯೂಸ್ ನೋಡ್ತಾರೆ, ಈಗ ನಿಮ್ಮ ಮೂಲಕ ಕೊಡಬೇಕು. ಬಟ್ ಎಷ್ಟೋ ಜನ ಹಳ್ಳಿಯಲ್ಲಿರೋರು ನೋಡೋದಿಲ್ಲ. ಅದೇ ಸೀರಿಯಲ್ 7 ಗಂಟೆಗೆ ಸೀರಿಯಲ್ ಬರುತ್ತೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕೂತ್ಕೋತಾರೆ. ಸೊ ಅಂಥ ಕಡೆಯಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದೆಲ್ಲ ಮನೆ ಹಾಳು ಸೀರಿಯಲ್ ಅಲ್ಲ ಅವರು ಅವ್ರದ್ದೇ ಆದಂಥ ಒಂದು ಇದನ್ನು ಕೊಡಬೇಕು ಸಮಾಜಕ್ಕೆ ಅಂತ ಅವ್ರು ಕೊಡ್ತಾ ಇರ್ತಾರೆ. ಬಟ್ ಯಾವುದು ರಿಲೆವೆಂಟ್, ಸಮಾಜಕ್ಕೆ ಯಾವುದು ಬೇಕು, ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಮನುಷ್ಯತ್ವ ಕಡಿಮೆ ಆಗಿದೆ. ಒಬ್ಬ ಡಾಕ್ಟರಿಂದ ಹಿಡಿದು, ಒಬ್ಬ ಡೈರೆಕ್ಟರಿಂದ ಹಿಡಿದು, ಪ್ರತಿಯೊಬ್ಬ ತಾನು ಏನು ಕೊಡಬೇಕು ಸಮಾಜಕ್ಕೆ, ನನ್ನಿಂದ ಏನು ಉಪಯೋಗ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಇದೆಲ್ಲ ಕರೆಕ್ಷನ್ಸ್ಗಳು ಕಡಿಮೆ ಆಗುತ್ತೆ. ಜನರಿಗೆ ಏನು ತಲುಪಬೇಕೋ ಅದು ತಲುಪುತ್ತೆ. ಈಗ ತಲುಪಿದಾಗ ಅವಾಗ ಭಯ ಇರುತ್ತೆ, ಇದಕ್ಕೆ ಕೇಸ್ ಆಗುತ್ತೆ, ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಮೂಢನಂಬಿಕೆ ಮುಂಚೆ ಭಯಕ್ಕೋಸ್ಕರ ಬಂದಿರೋವಂಥದ್ದು. ಅವಾಗ ಕೋರ್ಟ್ ಇರಲಿಲ್ಲ, ಕೇಸ್ ಇರಲಿಲ್ಲ, ಯಾವುದು ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಸೊ ಒಂದು ಭಯನ ಕ್ರಿಯೇಟ್ ಮಾಡಬೇಕಲ್ಲ, ನಿಂಗೆ ಪಾಪ ಬರುತ್ತೆ, ನೀನು ಹಿಂಗೆ ಮಾಡೋಂಗಿಲ್ಲ, ನಿಂಗೆ ಪುಣ್ಯ ಬರುತ್ತೆ, ನೀನು ಹಿಂಗೆ ಮಾಡಬೇಕು. ಹುಟ್ಟಿದ್ದು ಹಿಂಗಿದು, ಭಯದಿಂದಾನೇ ಹುಟ್ಟಿದ್ದು. ಆದರೆ ಕಾನೂನು ಇದು ಎಲ್ಲ ಬಂದ ಮೇಲೆ ಇದರ ಅವಶ್ಯಕತೆ ಇಲ್ಲ. ಅದನ್ನು ಹೇಳೋರು ಬೇಕಲ್ವಾ? ಯಾರು ಹೇಳ್ತಾರೆ? ಸ್ಕೂಲಿಂದ ಶುರುವಾಗಬೇಕು, ಕಾಲೇಜಲ್ಲಿ ಶುರುವಾಗಬೇಕು, ಮನೆಯಲ್ಲಿ ತಂದೆ ತಾಯಿಗಳಿಂದ ಶುರುವಾಗಬೇಕು. ಎಲ್ಲ ಕಡೆಯಿಂದನೂ ಈ ಅವೇರ್ನೆಸ್ ಕ್ರಿಯೇಟ್ ಆದಾಗ ತಪ್ಪು ಮಾಡೋದಿಲ್ಲ. ಅಲ್ಲೂ ಭಯ ಹುಟ್ಟಿಸ್ಬೋದಲ್ಲ ನಾವು, ನಿಮಗೆ ಪ್ರಾಬ್ಲಮ್, ನಿಮಗೆ ಶಿಕ್ಷೆ ಆಗುತ್ತೆ ಅಂತ ಭಯ ಹುಟ್ಟಿಸ್ಬೋದಲ್ಲ. ಸೊ ಆ ಥರ ನಡೀತಾ ಇಲ್ಲ. ಯಾವುದು ಹೋಗಬೇಕು ಹಳ್ಳಿಗಳಿಗೆ, ಸಮಾಜಕ್ಕೆ, ಅದು ಹೋಗ್ತಾ ಇಲ್ಲ ಅಂತ ಹೇಳ್ಬೋದು. ಶಾರದಾ ಮೇಡಮ್ ಅವರೀಗ ಈ ಒಂದು ಅವೇರ್ನೆಸ್ ಅನ್ನೋದು, ಜಾಗೃತಿ ಅನ್ನೋದು ನೀವು ಹೇಳಿದ ಹಾಗೆ ಪ್ರಮುಖವಾಗಿ ರಾಜಕಾರಣಿಗಳಿಂದ ಹಿಡಿದು ಶಿಕ್ಷಣದಲ್ಲೂ ಕೂಡ ಬರಬೇಕಾಗತ್ತೆ. ಅಂದರೆ ಈ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದ್ರೆ ಬಹುಶಃ ಅದನ್ನು ಮಾಡೋದಿಲ್ಲ. ಹಳ್ಳಿ ಕಡೆಯಲ್ಲಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಏನು ಮಾಡಬೇಕು, ಏನು ಮಾಡಬಾರ್ದು ಅಂಥೇಳಿ. ಯಾಕಂದರೆ ತಂದೆ ತಾಯಿ ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ. ಬಟ್ ಈ ಕಾಲ ಬದಲಾಗಿದೆ. ಬಟ್ ಈಗ ಸಹಜವಾಗಿ ನನ್ನ ಪ್ರಕಾರ ಈ ರಾಜಕಾರಣಿಗಳು ಇದ್ದಾರಲ್ಲ, ಫಸ್ಟ್ ಆಫ್ ಆಲ್ ಈ ಜಾತಿ ಅನ್ನೋದು ಕಾಲಮೇ ಇರಬಾರ್ದು. ಅವರ ರಾಜಕೀಯ ಅಥವಾ ವೈಯಕ್ತಿಕ ಲಾಭಕ್ಕಾಗಿ ಈ ರೀತಿಯ ದಲಿತರನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಹೌದು, ಅದು ಹೇಳ್ದಂಗೆ ಇದು ಮೊದಲಿಂದ ಹೋರಾಟ ನಡೀತಾನೇ ಇದೆ. ಡಾಕ್ಟರ್ ಅಂಬೇಡ್ಕರ್ ಕಡೆಯಿಂದನೂ ಅವರು ದಲಿತರಿಗೇ ಓಡಾಡಿ ಇವತ್ತು ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದಾರೆ. ಸೊ ಇವರೆಲ್ಲ ತುಂಬ ಸಕ್ಸಸ್ಫುಲ್ಲಾಗಿ, ಎಲ್ಲಿ ಜ್ಞಾನ ಇದೆಯೋ ದಲಿತರು ಸಹಿತ ಅದನ್ನು ಉಪಯೋಗಿಸ್ಕೊತಿದ್ದಾರೆ. ಜ್ಞಾನ ಅಜ್ಞಾನದಿಂದನೇ ಇವೆಲ್ಲ ಆಗ್ತಾ ಇರೋದು. ಆದರೆ ನಾವು ಏನು ನದಿವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡಿಬೇಕಾಗಿರೋದು ಅದೇ ವ್ಯಕ್ತಿ. ಇಷ್ಟೆಲ್ಲ ಮಾಧ್ಯಮಗಳಿಂದ ಇನ್ಫಾರ್ಮೇಷನ್ ಬರ್ತಾ ಇದೆ, ಆ ವ್ಯಕ್ತಿ ಯಾರು ತಗೊಳ್ಳಲ್ವೋ ಅವ್ರುಗಳು ಹೀಗಾಗೋದು ಸಹಜ. ಆದರೆ ಇದು ಯಾರೋ ಒಬ್ಬರಲ್ಲಿರತ್ತೆ, ಎಲ್ಲರ ಹತ್ರನೂ ಇರೋದಿಲ್ಲ. ಆ ಸುತ್ತಮುತ್ತಲಿರೋರು ಈ ಒಂದು ವಿಚಾರನ, ಈ ಒಂದು ಈ ಥರ ತಪ್ಪು ಮಾಡೋದ್ರಿಂದ ಶಿಕ್ಷೆ ಆಗುತ್ತೆ, ಅವ್ರಿಗೊಂದು ಭಯ, ಒಂದು ಕಾನೂನು ಹಿಂಗಿದೆ ಅನ್ನೋದು ಆ ಚೌಕಟ್ಟಲ್ಲಿ, ಆ ಹಳ್ಳಿ ಆಗಿರ್ಬೋದು, ಆ ಊರಾಗಿರ್ಬೋದು, ಅಲ್ಲಿ ಯಾರಾದರೂ ಸ್ಟ್ರಾಂಗ್ ಪರ್ಸನ್ಸು ಏನೇನು ನಡೀತಿದೆ ಅನ್ನೋದು, ಇದೆಲ್ಲ ಚಿಕ್ಕ ಚಿಕ್ಕ ಗ್ರಾಮ, ಜಿಲ್ಲೆ ಆ ಕಡೆಯಿಂದ ಚಿಕ್ಕದಾಗಿ ನಡೆದಾಗ ನಿಜವಾಗ್ಲೂ ಹಳ್ಳಿ ಜನ ಅವ್ರು ತುಂಬ ಮುಗ್ಧರು. ಅವ್ರಿಗೆ ನ್ಯಾಯ ಮಾಡ್ತಾರೆ ಈ ವ್ಯಕ್ತಿ ಅಂತಂದರೆ, ಆ ವ್ಯಕ್ತಿನೇ ದೇವ್ರ ಥರ ಪೂಜೆ ಮಾಡುವಂಥ ಜನ ಅವರು. ಹಾಗಾಗಿಬಿಟ್ಟು ದೊಡ್ಡವರಿಂದನೇ ಇದು ಸ್ಟ್ರಾಂಗಾಗಿ ನಿಲ್ಲಬೇಕು. ಅಲ್ಲಿ ಆ ವ್ಯಕ್ತಿ ಯಾರು ನಿಲ್ತಾರೋ ಅವ್ರ ಉದ್ದೇಶ ಚೆನ್ನಾಗಿದ್ದರೆ, ಯಾವಾಗಲೂ ಮನುಷ್ಯ ಆದವನು ಅಪರೂಪ ಮನುಷ್ಯನ ಜನ್ಮ. ಆ ಮನುಷ್ಯನ ಜನ್ಮನ ನಾನು ಹೇಗೆ ಅದನ್ನು ಉಳಿಸ್ಕೋಬೇಕು ಅನ್ನೋ ಒಂದು ವ್ಯಕ್ತಿತ್ವ ಪ್ರತಿಯೊಬ್ಬರಲ್ಲೂ ಮೂಡಿಸ್ಬೇಕು. ಅದು ಒಂದು ಇವಾಗ ಎಷ್ಟು ನೆಗೆಟಿವ್ ಇದೆಯೋ ಅಷ್ಟೇ ಪಾಸಿಟಿವು ನಡೀತಾ ಇದೆ.
ಎರಡೂ ಈಕ್ವಲ್ ಆಗಿ ನಡೀತಾ ಇದೆ. ಅದಕ್ಕೆ ನೆಗೆಟಿವ್ ಯಾವಾಗಲೂ ನಡೀತಾನೆ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ಪಾಸಿಟಿವ್ ಇದ್ದಾಗಲೇ ಆ ನೆಗೆಟಿವ್ನ ಹ್ಯಾಂಡಲ್ ಮಾಡೋಕ್ಕಾಗೋದು. ಅದಕ್ಕೆ ಇಲ್ಲಿ ಜ್ಞಾನನೇ ಕೊಡಬೇಕು. ಅದು ಯಾವ ವ್ಯಕ್ತಿಗಳಿಂದ ಕೊಡ್ತಾರೋ ಮೇಡಮ್, ಈ ಜ್ಞಾನ ಅನ್ನೋದಕ್ಕಿಂತ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿ, ಅಂದರೆ ನೀವು ಒಬ್ಬರು ಮನಃಶಾಸ್ತ್ರಜ್ಞರಾಗಿ ಆ ಮನಸ್ಥಿತಿ ಯಾವ ರೀತಿಯಾಗಿ ಬರುತ್ತೆ ಅದನ್ನು ಚೇಂಜ್ ಮಾಡೋಕ್ಕೆ ಆಗೋಲ್ವಾ ಹೇಗೆ ಅಂತೇಳಿ? ಸರ್, ಮನಸ್ಥಿತಿ ಪ್ರತಿಯೊಬ್ಬರಿಗೂ ನಾನು ಬೆಸ್ಟ್ ಆಗಬೇಕು ಅನ್ನೋದಿರುತ್ತೆ. ಎಲ್ಲರಲ್ಲೂ ಒಂದು ತುಡಿತ, ನಾನು ಯಾವುದೇ ಫೀಲ್ಡಲ್ಲಿದ್ದರೂ ನಾನು ಬೆಸ್ಟ್, ನಾನು ಶ್ರೇಷ್ಠ. ಅದು ಸರ್ವೈವಲ್ ಮೋಡ್. ನಾನು ಆವಾಗಲೇ ಹೇಳಿದೆ, ನಾನು ಎಲ್ಲದರಲ್ಲೂ ಉತ್ತಮವಾಗಬೇಕು, ಎಲ್ಲದಕ್ಕಿಂತ ಉತ್ತಮ. ಈ ಉತ್ತಮ ನಾನು ಸೇಫ್ ಆಗಿರಬೇಕು, ನನ್ನ ಖುಷಿಯಾಗಿರಬೇಕು, ನನ್ನ ಕುಟುಂಬ, ನನ್ನ ಹಳ್ಳಿ, ಈ ಥರ ಒಂದು ನಾನು ಅನ್ನೋ ಪ್ರಕ್ರಿಯೆಯಲ್ಲಿ ಬೇರೆಯವ್ರನ್ನ ತುಳಿದು ಮುಂದೆ ಬರ್ತಾ ಇದ್ದಾರೆ. ಇವರು ತುಳಿದು ಮುಂದೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಬೇರೆಯವ್ರನ್ನೂ ಎತ್ತಬೇಕು, ನಾನು ಬೇರೆಯವ್ರನ್ನ ಎತ್ತಿದಾಗ ಮಾತ್ರ ತಾನು ಖುಷಿಯಾಗಿರಬೇಕು ಅನ್ನೋದು ಗೊತ್ತಿಲ್ಲ. ಇದು ಮೇಲೆ ಬರಬೇಕು ಅಂದರೆ ಬೇರೆಯವ್ರನ್ನ ತುಳಿದ್ಬಿಟ್ಟು ಮೇಲೆ ಬರಬೇಕು ಅನ್ನೋ ಕಾನ್ಸೆಪ್ಟ್. ಇದು ಸೈಕಾಲಜಿಕಲಿ ಇದು. ಸೊ ಈ ಜ್ಞಾನಕ್ಕೇನಿದೆ ಅಂದರೆ, ನೀನು ಬೇರೆಯವ್ರನ್ನ ತುಳಿದ್ರೆ ನೀನು ಹಾಳಾಗ್ತೀಯಾ, ನೀನು ಬೇರೆಯವ್ರನ್ನ ಎತ್ತೋದ್ರ ಮೂಲಕ ನೀನು ಶ್ರೇಷ್ಠತೆಯನ್ನು ಸಾಧಿಸ್ತೀಯಾ ಅನ್ನೋದನ್ನು, ಅದು ಜ್ಞಾನ. ಈ ಜ್ಞಾನನೇ ಮಿಸ್ ಆಗಿರೋದು. ಆಂಟಿ ಅವರು ಹೇಳ್ತಾ ಇರೋದು ಅದೇ. ಯಾಕಂದರೆ ಜ್ಞಾನ ಮೂಲಕ ನಾನು ಬೇರೆಯವ್ರನ್ನ ಎತ್ತೋದ್ರ ಮೂಲಕ ನಾನು ಶ್ರೇಷ್ಠತೆನ ಪಡಿಬೇಕು ಅನ್ನೋದು, ಆ ಜ್ಞಾನನೇ ಈ ದೊಡ್ಡವರಲ್ಲೂ ಮಿಸ್ ಆಗಿರೋದು. ಪಾಪ ಅವರಿಗೇನು, ಮುಗ್ಧರಿಗೆ, ಹಳ್ಳಿ ಜನಕ್ಕೆ, ಅನಕ್ಷರಸ್ಥರಿಗೆ ಅವರಿಗೆ ಭಯ ತುಂಬಿಕೊಂಡಿರುತ್ತೆ. ಆ ಭಯದಿಂದ ಆಚೆ ತರೋರು ಯಾರು? ಈ ಜ್ಞಾನವಂತ ವ್ಯಕ್ತಿಗಳು. ಇವರು ಜ್ಞಾನನ ಕೊಟ್ಟರೆ ಅವರು ಜ್ಞಾನದಿಂದ ಮೇಲ್ ಬರ್ತಾರೆ. ಅದೇ ಮಾನಸಿಕವಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ಅದೇ ಅಂತ ಹೇಳ್ಬೋದು. ಎಸ್, ಮಾತಾಡೋಣ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡ್ತೀನಿ. ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶರದ್ ಕುಲಕರ್ಣಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಶರದ್ ಸರ್, ಈಗ 21ನೇ ಶತಮಾನದಲ್ಲಿದ್ದರೂ ಕೂಡ ಈ ಮೌಢ್ಯಾಚರಣೆ, ಮೇಲು ಕೀಳು, ನಾನೇ ಶ್ರೇಷ್ಠ ಅನ್ನುವಂಥ ರೋಗ ಇದೆಯಲ್ಲ, ಇದು ಬಿಟ್ಟು ಹೋಗುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಸರಿ ಹೋಗೋದು ಯಾವಾಗ? ಸೊ ಇಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಬಂತು ಅಂತ ಹೇಳಿದ್ರೆ, ಆಮೇಲೆ ಅದ್ರ ಹಿಂದೆ ಇರುವಂತಹ ಏನು ರೀಸನ್ ಯಾಕೆ ಇತ್ತು ಅದು ಮೊದಲು, ಇವಾಗ ಅದು ರಿಕ್ವೈರ್ಡ್ ಇದೆಯೋ ಇಲ್ವೋ, ಅಥವಾ ಇವಾಗ ಬೇಕೋ ಇಲ್ವೋ ಅಂತ ಯಾವಾಗ ಜನರಿಗೆ ಅರಿವು ಬರುತ್ತೆ, ಅರಿವು ಮೂಡುತ್ತೆ, ನಾವು ಮೂಡಿಸ್ತೇವೆ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಂದ, ಆವಾಗ ಐ ಥಿಂಕ್ ಈ ರೀತಿಯಾದಂತಹ ಕೆಲವೊಂದು ಅನ್ಸೈಂಟಿಫಿಕ್ ಏನಿರುತ್ತೆ ಅದೆಲ್ಲ ಆಚರಣೆಗಳು ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಂದರೆ ಈ ಇತ್ತೀಚೆಗೆ ಸರ್ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ, ಜಾಗೃತಿ ಕೂಡ ನಡೀತಾ ಇದೆ, ಆದರೂ ಕೂಡ ತಮ್ಮ ಕೆಲಸವನ್ನು ಬಿಡ್ತಾ ಇಲ್ಲ. ಈಗ ಪ್ರಮುಖವಾಗಿ ವೈದ್ಯಕೀಯವಾಗಿ ಈ ರೀತಿಯಾಗಿ ಮುಂದುವರಿತಾ ಇದ್ರೂ ಕೂಡ ಆ ಚಿಕ್ಕ ಮಕ್ಕಳನ್ನು ಈ ರೀತಿಯಾಗಿ ಬರೆ ಹಾಕೋದು ಆಗಿರಬಹುದು, ಅಥವಾ ನಂಬಿಕೆ ಇಡದೇ ಇರೋದು ಅಂತ ಹೇಳಿದ್ರೆ, ಸಹಜವಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಸಮಾಜದಲ್ಲಿ ಸಹ, ಅಂದರೆ ಈ ಮನುಷ್ಯತ್ವವನ್ನು ಮರೆತು ಈ ರೀತಿ ಮಾಡ್ತಿದ್ದಾರೆ ಅಂತ ಅನಿಸ್ಬಿಡತ್ತೆ. ಹೌದು, ಇಲ್ಲಿ ಈ ರೀತಿಯಾದಂತಹ ಚಿಕಿತ್ಸೆ ಏನಿದೆ ಇದು, ಅಂದ್ರೆ ಈಗ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಅಂದ್ರೆ ಡಾಕ್ಟರ್ ಮೇಲೇನೆ ನಂಬಿಕೆ ಇಲ್ವಾ, ವೈದ್ಯಕೀಯ ಲೋಕನೇ ಸರಿ ಇಲ್ವಾ ಅಂತ ಹೇಳಿ. ಹೌದು ಹಂಗಾಗುತ್ತೆ. ಯಾಕೆಂದ್ರೆ ಈ ರೀತಿಯಾದಂತಹ ಏನು ಕೆಲವೊಂದ್ಸರಿ ನಾವು ಇದಕ್ಕೆ ಕ್ವಾಕ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲಿ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ಸ್ ಇರಲ್ಲ. ಇವಾಗ ನೋಡಿ, ಅವರವರ ಸಿಸ್ಟಮ್ಸ್ ಏನಿರುತ್ತೆ ಅವರಿಗೆಲ್ಲ ಒಂದು ರಿಜಿಸ್ಟ್ರೇಷನ್ ಅಂತ ಇರುತ್ತೆ ವೈದ್ಯರಿಗೆ. ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ದೇನೆ ಕೆಲವೊಬ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಪಾರಂಪರಿಕವಾಗಿ ಕೆಲವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಹೀಗೆ ಹಲವಾರು ರೀತಿಯ ಪ್ರಾಕ್ಟೀಷನರ್ಸ್ ಇರ್ತಾರೆ. ಎಲ್ಲಿ ರಿಜಿಸ್ಟ್ರೇಷನ್ ಇರಲ್ಲ ಅವರಿಗೆಲ್ಲ ಕ್ವಾಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಾಮಾನ್ಯವಾದಂತಹ ಭಾಷೆಯಲ್ಲಿ ಹೇಳೋದಾದ್ರೆ ಸುಳ್ಳು ಜನ ಅಂತ, ಸುಳ್ಳು ವೈದ್ಯರು ಅಂತ ಹೇಳಿಕ್ಕಾಗಲ್ಲ, ವೈದ್ಯರು ಸುಳ್ಳು ಇರ್ಲಿಕ್ಕಾಗಲ್ಲ, ಸುಳ್ಳು ಜನ ಅಂತ. ಸೊ ಅಥವಾ ವೈದ್ಯರ ಹಾಗೆ ನಟನೆಯನ್ನ ಮಾಡಿಬಿಟ್ಟು ಈ ರೀತಿಯಾದಂತಹ ಏನು ಚಿಕಿತ್ಸೆಗಳನ್ನ, ಅವರವರದೇ ಒಂದು ಚಿಕಿತ್ಸೆಗಳನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಹಲವಾರು ಆಸ್ಪೆಕ್ಟ್ಸ್ ಗಳಿದೆ. ಈಗ ನೀವು ಬರೆ ಹಾಕೋದು ಅಂತ ಏನ್ ಹೇಳ್ತಿದ್ರಿ, ಕೆಲವೊಂದು ಸೈನ್ಸ್ ಗಳಲ್ಲಿ, ಇವಾಗ ಅಲೋಪತಿಕ್ ಸೈನ್ಸ್ ಅಂತ ತಗೊಂಡ್ರೆ ನಾವು ಅದರಿಂದ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ವಾಟರೈಸೇಷನ್ ಇಂದ ಹಲವಾರು ಚಿಕಿತ್ಸೆಗಳಾಗುತ್ತೆ. ಕರೆಕ್ಟ್ ಆಗಿ ಅದನ್ನ ಟ್ರೈನ್ಡ್ ಡಾಕ್ಟರ್ಸ್ ಅದನ್ನ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ. ಆಯುರ್ವೇದದಲ್ಲಿ ಅಗ್ನಿಕರ್ಮ ಅಂತ ಚಿಕಿತ್ಸೆ ಇದೆ. ಅಗ್ನಿಕರ್ಮ ಅಂತ ಹೇಳಿದ್ರೆ ಅಗ್ನಿಯಿಂದ ಚಿಕಿತ್ಸೆ ಮಾಡುವಂಥದ್ದು. ಕರ್ಮ ಅಂದ್ರೆ ನಮ್ಮ ಕನ್ನಡದಲ್ಲಿ ಇರುವಂತಹ ಕರ್ಮ ಅಲ್ಲ, ಸಂಸ್ಕೃತದಲ್ಲಿ ಇರುವಂತಹ ಕರ್ಮ. ಅಗ್ನಿಯಿಂದ ಚಿಕಿತ್ಸೆ ಮಾಡುವಂಥದ್ದು. ಅಗ್ನಿಯಿಂದ ಎಲ್ಲಿ ಚಿಕಿತ್ಸೆ ಮಾಡ್ತೇವೆ ಅಂತ ಹೇಳಿದ್ರೆ, ಹಲವಾರು ರೋಗಗಳಿರುತ್ತೆ, ಕ್ರಾನಿಕ್ ರೋಗಗಳಿರುತ್ತೆ, ದೀರ್ಘಕಾಲೀನ ರೋಗಗಳಿರುತ್ತೆ. ಅಂತಹ ರೋಗಿಗಳು ಎಲ್ಲೂ ಕೂಡ ವಾಸಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಅಗ್ನಿಕರ್ಮ ಅಂತ ಹೇಳುವಂತ ಒಂದು ಚಿಕಿತ್ಸೆ. ಇದೆಲ್ಲ ರಿಜಿಸ್ಟರ್ಡ್ ಆಯುರ್ವೇದ ಡಾಕ್ಟರ್ಸ್ ಯಾರು ಇರ್ತಾರೆ ಅವರು ತಮ್ಮ ಪ್ರಾಕ್ಟೀಸ್ ನಲ್ಲಿ ಅಥವಾ ಪ್ರಾಕ್ಟೀಷನರ್ಸ್ ಅದನ್ನ ಮಾಡ್ತಾನೆ ಇರ್ತಾರೆ. ಇಲ್ಲಿ ಇದಕ್ಕೆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ನಮಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂದ್ರೆ ನಾವು ಇಷ್ಟು ಜನರಲ್ಲಿ ಇದನ್ನ ಚಿಕಿತ್ಸೆ ಮಾಡಿ ಇಷ್ಟು ಒಳ್ಳೇದಾಗಿದೆ ಅಂತ ಒಂದು ಪ್ರೂಫ್ ಇರುತ್ತೆ, ಸ್ಟಾಟಿಸ್ಟಿಕ್ಸ್ ಇರುತ್ತೆ. ಸೊ ಈ ರೀತಿ ಚಿಕಿತ್ಸೆ ಖಂಡಿತವಾಗ್ಲೂ ಇದೆ.
ಆದರೆ ಅದರ ಒಂದು ಮಿಸ್ಯೂಸ್ ಮಾಡೋದಾಗ್ಲಿ ಅಥವಾ ಅದನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಹೇಗೆ ಜನರಿಗೆ ತೊಂದರೆ ಆಗುತ್ತೆ ಅದರಿಂದ, ಅದು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬರ್ನ್ ಕಾಸ್ ಮಾಡೋದಾಗ್ಲಿ ಅಥವಾ ಅದೇನ್ ಬರೆ ಅಂತ ಇರುತ್ತೆ, ಅದು ಬರ್ನ್ ಟು ಉಂಟದಲ್ಲ, ನಾವು ಸುಟ್ಟು ಹಾಕ್ತೇವೆ ಅಲ್ಲಿ. ಸೊ ಸುಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರು ಕೂಡ ಅದು ಜೀವನ ಮರಣದ ಒಂದು ಪ್ರಶ್ನೆ ಆಗ್ಬಿಡುತ್ತೆ. ಅದು ಹೆಚ್ಚಾಗಿ ಮಕ್ಕಳಲ್ಲಿ ಎಲ್ಲ ಹಾಕ್ಬಿಟ್ರೆ ಅವಾಗ ಇನ್ನೂ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ನೋಡಿ, ಲೈಫ್ ಟೈಮ್ ಸ್ಕಾರ್ ಇರುತ್ತೆ. ನಾವು ತುಂಬಾ ಜನರು ನೋಡ್ತಾ ಇರ್ತೇವೆ, ಇಲ್ಲಿ ಒಂದೇನೋ ಮಾರ್ಕ್ ಇರುತ್ತೆ, ಏನ್ ಸರ್ ಇದು ಅಂತ ಹೇಳಿದ್ರೆ, ಇಲ್ಲ ಸರ್ ಚಿಕ್ಕವರಿದ್ದಾಗ ಬರೆ ಹಾಕಿದ್ರು, ಯಾವ್ದೋ ಒಂದು ತೊಂದರೆಗೆ ಏನೋ ಎಲ್ಲೋ ಹೋದಾಗ ಯಾರೋ ಬರೆ ಹಾಕ್ಬಿಟ್ರು ಹೋಗುತ್ತೆ ಅಂತ. ಕಾಯಿಲೆ ಹೋಯ್ತೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ಬರೆ ಮಾತ್ರ ಉಳ್ಕೊಂಡ್ಬಿಟ್ಟಿದೆ ಮಾರ್ಕ್ ಅಂತ. ಇವಾಗ 40 ವರ್ಷ 50 ವರ್ಷ ಆ ಒಂದು ಸ್ಟಾರ್ ಉಳ್ಕೊಂಡ್ಬಿಡುತ್ತೆ ಅವ್ರ ಮನಸ್ಸಿನಲ್ಲಾಗ್ಲಿ ಅವ್ರ ದೇಹದಲ್ಲಾಗ್ಲಿ. ಒಂದು ಕಲೆ ಏನಿದೆ ಅಥವಾ ಸ್ಟಾರ್ ಏನಿದೆ ಅದು ಉಳ್ಕೊಂಡ್ಬಿಡುತ್ತೆ. ಅದನ್ನ ಸೈಂಟಿಫಿಕ್ ಆಗಿ ಕರೆಕ್ಟ್ ಆಗಿ ಟ್ರೈನ್ಡ್ ಡಾಕ್ಟರ್ಸ್ ಅದನ್ನ ಮಾಡಿದ್ರು ಅಂತ ಹೇಳಿದ್ರೆ ಅದರಿಂದ ಪರಿಣಾಮವೂ ಒಳ್ಳೇದಾಗುತ್ತೆ, ಅದರಿಂದ ರೋಗಿಗೂ ಕೂಡ ಒಳ್ಳೇದಾಗುತ್ತೆ. ಸೊ ಇದನ್ನ ನಾವು ಗಮನಿಸಬೇಕಾಗಿರುವಂತ ಒಂದು ಅಂಶ. ಐ ಥಿಂಕ್ ಇದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ಸ್ಪೆಸಿಫಿಕ್ ಆಗಿ ಅಗ್ನಿಕರ್ಮ ಅಂತ ಹೇಳುವಂತ ಒಂದು ಚಿಕಿತ್ಸೆ ಇದೆ. ಅದನ್ನ ಯಾವ ಯಾವ ಒಂದು ರೋಗಗಳಲ್ಲಿ, ಯಾವ ಯಾವ ಕಂಡೀಷನ್ಸ್ ಗಳಲ್ಲಿ ಹೇಗೆ ನಾವು ಅಗ್ನಿಕರ್ಮವನ್ನ ಮಾಡಬೇಕು, ಯಾವ ಒಂದು ವಸ್ತುವನ್ನ ಯೂಸ್ ಮಾಡಿಬಿಟ್ಟು, ಯಾವ ಲೋಹದ ಒಂದು ಮೆಟಲ್ ಇರುತ್ತೆ, ಪಂಚಲೋಹದ ಒಂದು ಇಕ್ವಿಪ್ಮೆಂಟ್ ಇರುತ್ತೆ, ಅದರಿಂದ ಹೇಗೆ ನಾವು ಅಗ್ನಿಕರ್ಮವನ್ನ ಮಾಡಬೇಕು ಅಂತ ವಿಸ್ತಾರವಾಗಿ ಹೇಳಲಾಗಿದೆ. ಆದ್ರೆ ಅದನ್ನ ತುಂಬಾ ಟ್ರೈನ್ಡ್ ಡಾಕ್ಟರ್ಸ್, ತುಂಬಾ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಮಾತ್ರ ನಾವು ಮಾಡುವಂಥದ್ದು. ಅದು ಎಲ್ಲರೂ ಕೂಡ ಆಟ ಆಡೋ ಹಾಗೆ ಅಲ್ಲ. ಆ ರೀತಿ ಮಾಡಿದ್ರೆ ಅದರಿಂದ ತುಂಬಾ ತೊಂದರೆಗಳಾಗುತ್ತೆ. ಸರ್, ಈಗ ನೀವು ಈ ಮೌಢ್ಯಾಚರಣೆ ಮೂಢನಂಬಿಕೆ ನಂಬ್ತೀರಾ ಹೇಗೆ? ಸೊ ಈ ಮೌಢ್ಯಾಚರಣೆ ಮೂಢನಂಬಿಕೆ ಅಂತ ಹೇಳೋದಕ್ಕೆ ನಮ್ಗೆ ಉದಾಹರಣೆಗಳು ಬೇಕಾಗುತ್ತೆ ಸರ್. ಯಾಕಂದ್ರೆ ಇಲ್ಲಿ ಸಾಗರದಷ್ಟು ಮೌಢ್ಯಾಚರಣೆಗಳಿದೆ. ಒಂದು ಸಿಂಪಲ್ ಏನು ಬೆಕ್ಕು ಅಡ್ಡ ಆಗಿ ಹೋಯ್ತು ಅಂತ ಹೇಳೋದ್ರಿಂದ ಹಿಡ್ಕೊಂಡ್ಬಿಟ್ಟು ಈ ರೀತಿಯಾದಂತಹ ಕೆಲವೊಂದು ನಾವು ಸುಟ್ಟಾಕೋದು ಅಥವಾ ಬರೆ ಕೊಡೋದು, ಇದೆಲ್ಲ ನಾವು ಡಿಪೆಂಡ್ಸ್ ಆನ್ ದಿ ಪರ್ಸನ್. ನಾವು ಅದನ್ನ ಮೌಢ್ಯದಲ್ಲಿ ತಗೋಬಹುದು. ಯಾರು ಫಾಲೋ ಮಾಡ್ತಿರ್ತಾರೆ, ಏನ್ ಸರ್ ಅದು ಮೌಢ್ಯ ಅಲ್ಲ, ನಾವು ಅದನ್ನ ಪಾರಂಪರಿಕವಾಗಿ ಫಾಲೋ ಮಾಡ್ಕೊಂಡ್ ಬಂದಿದ್ದೇವೆ, ನೀವು ಹೆಂಗೆ ಮೌಢ್ಯ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಒಂದು ಬೌಂಡ್ರಿನ ಹಾಕ್ಬೇಕಾಗುತ್ತೆ. ಎಲ್ಲಿ ಎಷ್ಟು ಫಾಲೋ ಮಾಡಬೇಕು ಅದು ಮಾತ್ರ ಫಾಲೋ ಮಾಡಬೇಕು. ಯಾವಾಗ ಅದು ನಮ್ಮ ಒಂದು ರುಟೀನಿಗೆ ಅಡಚಣೆ ತರುತ್ತೋ ಅಥವಾ ತಂದು ಕೊಡುತ್ತೋ, ಯಾವಾಗ ಅದು ನಮ್ಗೆ ವೈಯಕ್ತಿಕವಾಗಿ ತೊಂದರೆಯನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೋ, ಅವಾಗ ನಾವು ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ತುಂಬಾ ಜಾಸ್ತಿ ಮಾಡ್ಲಿಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅದು ಕಂಪಲ್ಸಿವ್ ಡಿಸಾರ್ಡರ್ಸ್ ಅಲ್ಲಿ ಬರುತ್ತೆ ತುಂಬಾ ಜಾಸ್ತಿ. ಇವಾಗ ಕೈ ಸ್ವಚ್ಛ ಇರಬೇಕು ಅಂತ ಹೇಳೋದು ಕೂಡ ತುಂಬಾ ಜನರ ಒಂದು ಮೌಢ್ಯ. ಹಂಗಂತ ಹೇಳ್ಬಿಟ್ಟು ನಾನು ಪ್ರತಿ 2 ನಿಮಿಷಕ್ಕೊಂದ್ಸರಿ 3 ನಿಮಿಷಕ್ಕೊಂದ್ಸರಿ ಹೋಗಿ ಕೈ ತೊಳಿತಾ ಕೂತ್ಕೊಂಡ್ರೆ ಅದು ಕಂಪಲ್ಷನ್ ಬಿಹೇವಿಯರ್ ಅಲ್ಲಿ ಬಂದ್ಬಿಡುತ್ತೆ, ಕಂಪಲ್ಸಿವ್ ಡಿಸಾರ್ಡರ್ ಅಂತ. ನೀವು ನೋಡಿರ್ತೀರ ತುಂಬಾ ಎಷ್ಟೊಂದು ಜನ ಹಿಂಗೆ ಮಾಡ್ತಿರ್ತಾರೆ. ಅಥವಾ ಇವಾಗ ಮನೆ ಬಾಗಿಲಿನ ನಾವು ಲಾಕ್ ಮಾಡ್ತೇವೆ, ಲಾಕ್ ಮಾಡಿದ್ಮೇಲೆ ಲಾಕ್ ಮಾಡಿದೇವೋ ಇಲ್ವೋ ಅಂತ ನೋಡ್ಲಿಕ್ಕೆ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ ತುಂಬಾ ಜನ. ಹೋಗ್ಬಿಟ್ಟು ನೋಡಿ ಬರ್ತಾರೆ, ತಿರ್ಗಾ ಡೌಟ್ ಇರುತ್ತೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಎಲ್ಲಿ ಲಾಕ್ ಮಾಡಿದನೋ ಇಲ್ವೋ, ಎಲ್ಲಿ ತೊಂದರೆ ಆಗುತ್ತೋ ಏನೋ. ಇದೆಲ್ಲ ಕಂಪಲ್ಷನ್ ಬಿಹೇವಿಯರ್ ಅಲ್ಲಿ ಬರುತ್ತೆ. ಸೊ ಆ ಕಂಪಲ್ಷನ್ ಬಿಹೇವಿಯರ್ ಆಗದಿರೋನು ನೋಡ್ಕೊಳ್ಬೇಕು. ಅವಾಗ ಕಂಪಲ್ಷನ್ ಬಿಹೇವಿಯರ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಅದು ಮಾನಸಿಕ ರೋಗದಲ್ಲಿ ಬರುವಂತದ್ದು. ಸೊ ಅದಾಗಬಾರ್ದು ಅಂತ ಹೇಳಿದ್ರೆ ಲಿಮಿಟ್ಸ್ ಇರಬೇಕು, ಎಲ್ಲದಕ್ಕೂ ಕೂಡ ಬೌಂಡ್ರಿ ಇರಬೇಕು. ಇಷ್ಟು ಇದಾಗಿಲ್ಲ ಅಂದ್ರೆ ಆಗಿಲ್ಲ, ಪರವಾಗಿಲ್ಲ, ಮತ್ತೆ ಅಯ್ಯೋ ಇದಾಯ್ತಲ್ಲ ಇನ್ನೇನ್ ಆಗ್ಬಹುದು, ಇದರಿಂದ ಏನೋ ತೊಂದರೆ ಆಗ್ಬೋದಾ, ಏನೂ ಆಗಲ್ಲ. ಈ ಮೇಲು ಕೀಳು ಸರಿ ಮಾಡೋದು ಯಾರ ಕೈಯಲ್ಲಿದೆ? ಇದು ಪ್ರತಿಯೊಬ್ಬ ನಾಗರಿಕನ ಕೈಯಲ್ಲಿದೆ ಸರ್. ಯಾಕೆಂದ್ರೆ ಬರೀ ಕೀಳು ಅಂತ ನೋಡೋರ್ನ ನಾವು ಅವ್ರು ಬಂದು ಹೋರಾಡಿದ್ರು ಅಥವಾ ಮೇಲಂತ ನೋಡೋರು ಬಂದು ಹೋರಾಡಿದ್ರು ಅಂದ್ರೆ ಇದು ಯಾವಾಗ್ಲೂ ಹೋರಾಟ ಇದ್ದೇ ಇರುತ್ತೆ. ಇದು ಪ್ರತಿಯೊಬ್ಬ ನಾಗರಿಕನ ಕೈಯಲ್ಲಿದೆ. ಪ್ರತಿಯೊಬ್ಬ ನಾಗರಿಕನು ಕೂಡ ಆ ಜಾಗರೂಕನಾಗಿ ಯಾವ ರೀತಿ ಇದನ್ನೆಲ್ಲ ಬಿಟ್ಟು ಮನುಷ್ಯತ್ವ ಅನ್ನೋದು ಇಂಪಾರ್ಟೆಂಟು, ಅದೇ ರೀತಿ ಅವನಿಗೆ ಆರೋಗ್ಯ ಇಂಪಾರ್ಟೆಂಟು, ಹೆಂಗೆ ನಾವು ನೋಡ್ತಾ ಇರ್ತೇವೆ ಅದೇ ರೀತಿ ಮನುಷ್ಯತ್ವ ಇಲ್ಲಿ ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಅವಾಗ ಈ ರೀತಿಯಾದಂತಹ ಭಾವನೆಗಳು ಬರೋದಿಲ್ಲ. ಬಂದಿದ್ರೂ ಕೂಡ ಕಡಿಮೆ ಆಗುತ್ತೆ. ಯಾರಲ್ಲಿ ತುಂಬಾ ಬರ್ತಾನೆ ಇರುತ್ತೆ ಅವರನ್ನು ಕೂಡ ನಾವು ಈ ರೀತಿಯಾದಂತಹ ಒಂದು ಆಚರಣೆಗಳನ್ನ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಅವರಲ್ಲೂ ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಎಸ್, ಶಾರದಾ ಮೇಡಮ್ ಅವರೀಗ ಒಬ್ಬ ದಲಿತನಿಗೋ ಅಥವಾ ರೈತನಿಗೆ ಮಾಲ್ಗಳಲ್ಲಿನೋ ಮೆಟ್ರೋಗಳಿಗೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ ಅಂದರೆ ಬಟ್ಟೆ ಮೇಲೆ ಅಳೆಯೋದು ಯಾಕೆ ಜನರನ್ನ ಅಂತೇಳಿ? ಅದು ಕಣ್ಣಿಗೆ ಕಾಣೋ ಅಂಥದ್ದು ತುಂಬ ಅಂಡರ್ಸ್ಟಿಮೇಟ್ ಮಾಡ್ತಾರೆ. ಯಾಕಂದರೆ ಇವಾಗ ಸಿವಿಲೈಸ್ಡ್ ಇದರೊಳಗಿದ್ದಾಗ ಈ ಸಿಟೀಸಲ್ಲಿ ಈವನ್ನು ಒಂದು ಮೆಟ್ರೋದಲ್ಲೂ ಅಷ್ಟೇ ಯಾರಾದರೂ ಅವ್ರ ಡ್ರೆಸ್ ಕೋಡ್ ಸರಿ ಇಲ್ಲ, ತುಂಬ ಇದಾಗಿ ಬಂದಿದ್ದಾರೆ ಅಂದರೆ ಅವ್ರು ನೋಡೋ ರೀತಿಯೇ ಚೇಂಜ್. ಯಾಕಂದರೆ ಇದು ರೂಟಿಂದ ಬಂದಿರೋದು, ಒಂದು ದಿನದಿಂದ ಬಂದಿರೋದಲ್ಲ.
ಅದೇ ಆ ವ್ಯಕ್ತಿ ನೀಟಾಗಿ ಅವ್ರ ಹತ್ರ ಏನಿರುತ್ತೋ ಅದರೊಳಗೆ ನೀಟಾಗಿ ಬರಲಿ. ಸಮಾಜದಲ್ಲಿದ್ದಾಗ ಸಮಾಜದಲ್ಲಿ ಹೇಗಿರಬೇಕೋ ಹಾಗೇ ಇರಬೇಕು. ನಾನು ಹೀಗೆ ಇರ್ತೀನಿ ಅಂತಂದರೆ ಬೇರೆಯವರು ನೋಡೋ ದೃಷ್ಟಿ ಎಲ್ಲರೂ ಹಾಗೆ ನೋಡಲ್ಲ. ಬಡವ್ರಿಗೆ ತುಂಬ ಜನಕ್ಕೆ ಸಹಾಯ ಮಾಡೋರಿದ್ದಾರೆ, ಅವ್ರಿಗೆ ಬಟ್ಟೆ ಬರೆ ಕೊಡೋರಿದ್ದಾರೆ, ಈ ಥರ ಮೆಚ್ಯೂರಿಟಾಗಿ ಇರಬೇಕು ಅಂತ ಹೇಳ್ಕೊಡ್ತಿರೋರಿದ್ದಾರೆ. ಆದರೂ ಸಹಿತ ಕೆಲವರು ಅದು ಈವನ್ ಸಿವಿಲೈಸ್ಡ್ ಪೀಪಲ್ಲೂ ಫಾಲೋ ಮಾಡದಿರೋರು ಇದ್ದಾರೆ. ಹಾಗಿದ್ದಾಗ ಇದು ಟೋಟಲಿ ಸಮಾಜಕ್ಕೆ ಅನ್ವಯಿಸೋದು, ಇದು ವ್ಯಕ್ತಿತ್ವಕ್ಕೆ ಅನ್ವಯಿಸೋದು, ಪರ್ಸನಲ್ ಅವರ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿರೋದು. ಎಲ್ಲರೂ ಮಾಡಲ್ಲ, ಮೇಜರಾಗಿ ನಡೆಯೋದಿದ್ದು. ಇವಾಗ ಟ್ರೈನಲ್ಲಿ ಮೆಟ್ರೋದಲ್ಲಿ ಬರ್ತಿದ್ದಾಗ ಯಾರೋ ಒಬ್ರು ಹಂಗೆ ಬಂದರು ಅಂತ ಇಟ್ಕೊಳ್ಳಿ, ನಾವೇನು ಅಸಹ್ಯ ಮಾಡ್ಕೊಂಡು ಅವ್ರನ್ನ ಮುಟ್ಬಾರ್ದು ಅವೆಲ್ಲ ಇರಲ್ವಲ್ಲ. ಬಟ್ ಯಾಕೆ ಇವ್ರಿಗದು ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ, ಇಂಥ ಡ್ರೆಸ್ಸಲ್ಲಿ ಬಂದಿದ್ದಾರಲ್ಲ ಅಂತ ಅನ್ಕೊತಾರೆ ಹೊರತಾಗಿ ಯಾರೂ ಏನೂ ಅನ್ನಲ್ಲ. ಬಟ್ ಅವರ ಇಮೇಜ್ ಕಮ್ಮಿ ಆಗುತ್ತೆ, ಅವರ ವ್ಯಕ್ತಿತ್ವ ಕಮ್ಮಿ ಆಗುತ್ತೆ, ಅವರು ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ. ಆ ಒಂದು ರೆಕಗ್ನಿಷನ್ನು ಸಮಾಜದಲ್ಲಿ ಇರಬೇಕು ಅಂತಂದರೆ ಸಮಾಜಕ್ಕೆ ತಕ್ಕನಾಗೆ ಬಟ್ಟೆ ನೀಟಾಗಿ ಬರಬೇಕಷ್ಟೆ. ಅವ್ರು ಯಾವುದೇ ಬಟ್ಟೆ ಹಾಕ್ಕೊಂಬಂದರೂ ನೀಟಾಗಿ ಬರಬೇಕು. ಅದು ಇವಾಗ ಎಲ್ಲರಲ್ಲೂ ಅವೇರ್ನೆಸ್ ಇದೆ. ಆದರೂ ಸಹಿತ ಕೆಲವರಲ್ಲಿ ಆ ಬಟ್ಟೆ ಅನ್ನೋದೇ ಇಲ್ದಿರೋ ಕಾರಣ ಅವ್ರಿಗೆ ಈ ಥರ ನಡ್ಕೊತಾರೆ ಅನ್ನೋದು. ಅಲ್ಲ, ನೀಟಾಗಿ ಯಾಕೆ ಬರಬೇಕು ಅಂತೇಳಿ ಈಗ ಏನಾದರೂ ರೂಲ್ಸ್ ಇದೆಯಾ? ಮೆಟ್ರೋದಲ್ಲಿ ಅಥವಾ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಂಥದ್ದೇ ಡ್ರೆಸ್ ಇರಬೇಕು ಅಂತ ಹೇಳಿ ಹೈಜೀನ್ ಮೇಂಟೈನ್ ಮಾಡಬೇಕು ಅಷ್ಟೇ, ಕ್ಲೆನ್ಲಿನೆಸ್ ಆಗಿರಬೇಕು ಅಂತ ಕೇಳ್ತಾರೆ. ಬಟ್ ಯಾವುದೇ ಬಟ್ಟೆ ಹಾಕೊಂಡ್ರು ಏನು ಇದಿಲ್ಲ. ಈಗ ಎಲ್ಲೇ ಹೋದ್ರೂ, ಈಗ ಸಮಾಜದಲ್ಲಿ ಎಲ್ಲೇ ಹೋದ್ರು ಎಲ್ಲ ಫುಲ್ ಡ್ರೆಸ್ಸೇ ಇರುತ್ತೆ. ಈ ಯಾರೋ ಮಾಡಲ್ ಹೋದಾಗ ಏನಿರುತ್ತೆ, ಎಲ್ಲ ಓಪನ್ ಇರುತ್ತೆ, ಅಂತವ್ರಿಗೆ ಅವಕಾಶ ಕೊಡ್ತೀರಿ. ಅದು ಅವ್ರ ಮೈಂಡ್ ಸೆಟ್ಟು ಸರ್. ಅದು ಎಲ್ಲರದು ಅದೇ ಹೇಳ್ದಂಗೆ ಎಲ್ಲರ ದೃಷ್ಟಿಕೋನ ಒಂದೇ ಥರ ಇರಲ್ಲ. ಯಾರು ಅದನ್ನ ಯಾರಿಗೆ ಬೆಲೆ ಕೊಡಬೇಕು, ಯಾರಿಗೆ ಬೆಲೆ ಕೊಡಲ್ಲ ಅಂತ ನೋಡೋರು ಇರ್ತಾರೆ. ಅದು ಅವರು ಅರ್ಥ ಮಾಡ್ಕೋಬೇಕಾಗಿರೋದು, ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಕೋಬೇಕು ಅಷ್ಟೇ. ಸೈನ್ಸ್ ಏನು ಹೇಳುತ್ತೆ, ಈ ಸೈಕಾಲಜಿ ಏನು ಹೇಳ್ತೀನಿ ಅಂತ ಮನಸ್ಥಿತಿ. ಈಗ ಒಬ್ಬ ಮಾಡೆಲ್ ಅಥವಾ ಒಬ್ಬ ಹೀರೋಯಿನ್ ಅಂತ ಅನ್ಕೊಳ್ಳೋಣ, ಟಾಪ್ ಆಗಿ ರೆಡಿಯಾಗಿ ಬರ್ತಾಳೆ. ಅದೇ ರೈತ ಎಲ್ಲವನ್ನ ಇಲ್ಲದೆ ನೀಟಾಗಿ ಬಂದಿರ್ತಾನೆ. ಬಟ್ ರೈತನಿಗೆ ಇಲ್ಲಿ ಅವಕಾಶ ಇಲ್ಲ ಕೂಡೋದಕ್ಕೆ, ಆ ಜಾಗದಲ್ಲಿ ಇರೋದಕ್ಕೆ. ಬಟ್ ಅದೇ ಮಾಡೆಲ್ ಬಂದ್ರೆ ಕೂರಿಸ್ಕೋತಾರೆ. ಹೌದು, ಸೈಕಾಲಜಿ ಏನು ಹೇಳುತ್ತೆ? ಸೈಕಾಲಜಿಯಲ್ಲಿ ಏನು ಹೇಳುತ್ತೆ ಅಂದರೆ ಇವರಲ್ಲಿ ಆ ಡಿಸ್ಟಿಂಕ್ಷನ್ಸ್ ಗೊತ್ತಾಗೋದಿಲ್ಲ. ಯಾವುದು ಇವರು ಇದನ್ನೇ ಹೊರಗಡೆನೆ ತಮ್ಮ ಪ್ರಪಂಚದಲ್ಲಿ ಈ ಡಿಸ್ಟಿಂಕ್ಷನ್ಸ್ ಇವ್ರಿಗೆ ಅರ್ಥ ಆಗಲ್ಲ ಅಂದಮೇಲೆ ಇನ್ನು ಒಳಗಡೆ ಮಾನಸಿಕವಾಗಿ ತುಂಬ ನೋವಲ್ಲಿರ್ತಾರೆ. ಅವರನ್ನೇ ಅವ್ರು ಅಕ್ಸೆಪ್ಟ್ ಮಾಡಿರೋಲ್ಲ. ಹಾಗಾಗಿ ತಾನೇ ಸೂಸೈಡ್ಗಳು ಜಾಸ್ತಿ ಆಗ್ತಾ ಇರೋದು. ಅವರನ್ನೇ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಸೂಸೈಡ್ ಮಾಡ್ಕೋತಾ ಇರೋದು. ನಾನು ಇಷ್ಟ ಇಲ್ಲ. ಇವರು ಬೇರೆಯವರನ್ನ ಇಷ್ಟಪಟ್ಟು ಬೇರೆಯವರನ್ನ ಗೌರವಿಸಿದ್ರೆ ತನ್ನನ್ನು ತಾನು ಗೌರವದನ್ನ ಕಲಿತಾರೆ. ಸೊ ಇದು ಮಾನಸಿಕ ಪ್ರಾಬ್ಲಮ್ಮೇ ಇದು. ಯಾಕಂದರೆ ಇವರಿಗೆ ಬೆಲೆ ಕೊಡ್ತೀವಿ, ಚೆನ್ನಾಗಿ ರೆಡಿ ಆದರೆ, ಚೆನ್ನಾಗಿ ಡ್ರೆಸ್ ಮಾಡಿಕೊಂಡ್ರೆ, ಮೇಕಪ್ ಮಾಡಿಕೊಂಡ್ರೆ ಮಾತ್ರ ಬೆಲೆ ಕೊಡ್ತೀವಿ, ಇವರಿಗೆ ನಾವು ಬೆಲೆ ಕೊಡಲ್ಲ ಅನ್ನೋರು ಅವರು ಮಾನಸಿಕ ವ್ಯಕ್ತಿಗಳೇ. ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಯಾರು ಕೊಡೋದು ಟ್ರೀಟ್ಮೆಂಟ್? ನಾವು ಕೊಡ್ತೀವಿ. ನಮ್ಮ ಹತ್ರ ಬಂದರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಜನರನ್ನು ಹೆಂಗೆ ನೋಡಬೇಕು, ಯಾವ ದೃಷ್ಟಿಯಲ್ಲಿ ಇಟ್ಕೋಬೇಕು, ನಿಮ್ಮನ್ನು ನೀವು ಹೆಂಗೆ ನೋಡ್ಕೋಬೇಕು, ಹೆಂಗೆ ಗೌರವದಲ್ಲಿ ನೀವು ನೋಡ್ಕೋಬೇಕು. ಹೌದು, ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅವರಿಗೆ. ಅಂಥವ್ರಿಗೆ ಯಾಕಂದರೆ ಅವೇರ್ನೆಸ್ ಹಾಗೆ ಅಲ್ವಾ ಕ್ರಿಯೇಟ್ ಮಾಡೋದು. ಇಂಥ ವ್ಯಕ್ತಿಗಳನ್ನು ಒಂದು 4 ಜನ ಸರಿ ಮಾಡಿದ್ರೆ ಅವರು ಇನ್ನು 4 ಜನ ಸರಿ ಮಾಡ್ತಾರೆ, ಇಲ್ಲ ಸಮಾಜ ಸರಿ ಹೋಗುತ್ತೆ. ಸೊ ತುಂಬ ಅಗತ್ಯ ಇದೆ. ಹಂಗಾಗಿ ತಾನೇ ಇಂಡಿಯಾದಲ್ಲಿ ಡಿಪ್ರೆಷನ್ ರೇಟ್ ಜಾಸ್ತಿ ಇರೋದು. ಮುಂದೆ ಆಗಲ್ಲ. ಕೌನ್ಸಿಲಿಂಗ್ ಅನ್ನೋದು ಜನ ಅಯ್ಯೋ ಅವ್ರ ಹತ್ರ ಯಾಕೆ ಕೇಳ್ಕೊಳ್ಬೇಕು ನಾವು ತೊಂದರೆ ಸಮಸ್ಯೆ ಅಂದ್ಕೊಂಡ್ಬಿಟ್ಟು ಅಲ್ಲಿ ಅವ್ರ ಹೊರಗಡೆನೆ ಬರಲ್ಲ. ಇದರಿಂದ ಈ ಒಂದು ತೊಂದರೆ ಅಥವಾ ಇಂಥ ಒಂದು ಮೈಂಡ್ ಸೆಟ್, ಇದಕ್ಕೆ ನಾನು ತೊಂದರೆ ಅಂತ ಹೇಳಲ್ಲ, ಇದು ಮೈಂಡ್ ಸೆಟ್. ಇದು ಒಂದು ನಾವು ಎಕ್ಸಾಂಪಲ್ ಆಗಿ ನೋಡಿದ್ರೆ ಎಲ್ಲರೂ ತಲೆಯಲ್ಲೂ ಕೂಡ ಈ ರೀತಿಯಾದಂಥ ಥಾಟ್ಸ್ ಇದ್ದೇ ಇರುತ್ತೆ. ಬಟ್ ಅವ್ರು ಅದನ್ನ ಹೆಂಗೆ ಓವರ್ಕಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಕ್ಸ್ಪರ್ಟ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಮಾತಾಡ್ತಾರೆ, ಎಕ್ಸ್ಪರ್ಟ್ ಗೈಡೆನ್ಸ್ ತಗೊಳ್ತಾರೆ, ಒಪಿನಿಯನ್ ತಗೊಳ್ತಾರೆ. ಈ ರೀತಿ ಅವ್ರ ಒಪಿನಿಯನ್ ತಗೊಂಡ್ರು ಅಂತ ಹೇಳಿದ್ರೆ ಅವ್ರನ್ನೂ ಕೂಡ ಅವರು ಸ್ಟ್ರೀಮ್ ಲೈನ್ ಮಾಡ್ಕೊಳ್ತಾರೆ. ಅವ್ರ ಜೊತೆ ಇರೋರು ಕೂಡ ಅವ್ರು ನೋಡ್ಕೊಂಡ್ಬಿಟ್ಟು ಅವ್ರನ್ನ ಮಾಡಿದ್ದಾನೆ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಸೊ ಈ ರೀತಿ ಅವರು ಕೂಡ ಉದ್ಧಾರ ಆಗ್ತಾರೆ, ಇವ್ರು ಕೂಡ ಉದ್ಧಾರ ಆಗ್ತಾರೆ. ಹೆಲ್ಪ್ ತಗೊಳ್ಳಿಲ್ಲ, ಅಯ್ಯೋ ನಾನು ನಿಂಗೆಲ್ಲ ಮಾಡಲ್ಲ, ಏನ್ ಸರ್ ಕೌನ್ಸಿಲಿಂಗ್ ಹೇಳ್ತೀರಾ, ನನಗೆ ತಲೆಗೆಟ್ಟಿದೆ, ನನಗೇನು ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ, ಕೌನ್ಸಿಲಿಂಗ್ ಆದ್ರೆ ನಾನೆಲ್ಲ ಮಾಡಲ್ಲ ಅಂತ ತುಂಬಾ ಜನರು ಈಗಲೂ ಇದೆ. ಇದು ಮಾಡ್ತಾ ಇರೋದ್ರಿಂದಾನೇ ಅವರು ಮೈಂಡ್ ಸೆಟ್ ಇಂದ ಹೊರಗಡೆನೆ ಬರಲ್ಲ, ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅದೇ ನೀವು ಗ್ರೇಟ್ ಪರ್ಸನಾಲಿಟೀಸ್ ಅಂತ ನಾವು ಯಾರನ್ನ ಕನ್ಸಿಡರ್ ಮಾಡ್ತೇವೆ, ಅವ್ರು ಯಾರನ್ನೇ ಮಾಡಿ ಗ್ರೇಟ್ ಪರ್ಸನಾಲಿಟೀಸ್ ಅಂತ ನಾವು ಹೇಳಿದ್ರು ಕೂಡ ಅಲ್ಲಿ ಗುರುಗಳ ಕನ್ಸೆಪ್ಟ್ ಇರಬಹುದು. ಅದನ್ನೇ ನಾವು ಇಲ್ಲಿ ಎಕ್ಸ್ಪರ್ಟ್ ಕೌನ್ಸಿಲರ್ ಅಂತ ಹೇಳ್ತೇವೆ. ಯಾರು ನಮಗೆ ಮಾರ್ಗದರ್ಶನ ತೋರಿಸ್ತಾರೆ, ಯಾರು ನಮಗೆ ಹೇಳಿಕೊಡ್ತಾರೆ, ಶಿಕ್ಷಕರು ಇರಬಹುದು, ಗುರುಗಳು ಇರಬಹುದು, ಎಕ್ಸ್ಪರ್ಟ್ಸ್ ಇರಬಹುದು, ಕೌನ್ಸಿಲರ್ಸ್ ಇರಬಹುದು, ಡಾಕ್ಟರ್ಸ್ ಇರಬಹುದು, ಲಾಯರ್ಸ್ ಇರಬಹುದು, ಯಾರಿದ್ರು ಕೂಡ ಯಾರು ನಮಗೆ ಕರೆಕ್ಟ್ ಆಗಿ ಆ ಒಂದು ಆಸ್ಪೆಕ್ಟ್ ಅಲ್ಲಿ ಎಲ್ಲಿ ನಾವು ಸ್ಟಕ್ ಆಗಿದ್ದೇವೆ ಅಲ್ಲಿ ಮಾರ್ಗದರ್ಶನ ಸಿಕ್ತು ಅಂತ ಹೇಳಿದ್ರೆ
ಅದನ್ನ ನಾವು ಬಿಟ್ಟು ಹೊರಗಡೆ ಬರ್ಬೋದು. ಅದೇ ರೀತಿ ನಾನು ಅವಾಗಲೂ ಕೂಡ ಹೇಳ್ತಿದ್ದೆ, ಕಂಪಲ್ಷನ್ಸ್ ಕೆಲವೊಂದು ಅಂತ ಈ ರೀತಿ ತುಂಬಾ ಇರುತ್ತೆ. ನಾನು ಅಲ್ಲಿ ಹೋಗ್ಬಿಟ್ಟು ಇದನ್ನ ಮಾಡಿಸ್ಕೊಳ್ಳೇಬೇಕು, ಅಲ್ಲಿ ಹೋಗಿ ನಾನು ಬರೀ ಹಾಕ್ಸ್ಕೊಳ್ಳೇಬೇಕು, ಅವಾಗಲೇ ಕರೆಕ್ಟ್ ಆಗುತ್ತೆ, ನಾನು ಇದನ್ನ ಮಾಡಿಸ್ಕೊಳ್ಳೇಬೇಕು ಅವಾಗಲೇ ಸರಿ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಕೆಟ್ಟದಾಗುತ್ತೆ, ಯಾವುದೋ ಒಂದು ಕೆಟ್ಟದಾದ್ರೆ ಇದರಿಂದಾನೇ ಆಯ್ತು, ಅಥವಾ ಈ ರೀತಿಯಾದಂತಹ ಬಿಹೇವಿಯರ್ಸು, ಅಥವಾ ಇವರಿಗೆ ಕೆಟ್ಟದ್ದಾಗ್ಲಿ ಅಂತ ಹೇಳಿ ಈ ರೀತಿಯಾದಂತಹ ಬಿಹೇವಿಯರ್ಸು ಇದೆಲ್ಲ ಕೂಡ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾರ್ಗದರ್ಶಕರು ಬೇಕು. ಅದೇ ಬಂದೇ ಬರ್ತಾರೆ ಖಂಡಿತ. ಈಗಿನ ಜನ ಎಂತ ಮಾರ್ಗದರ್ಶಕನ ಕೇಳ್ತಾರೆ ಅಂತಂದ್ರೆ, ನಿಮ್ಮ ಹುಡುಗಿ ನಿಮ್ಮನ್ನ ಬಿಟ್ಕೊಡೋ ಹೋಗೋದಕ್ಕೆ 5 ಟಿಪ್ಸ್ಗಳು ಯಾವುವು, ಅಥವಾ ನಿಮ್ಮ ಹುಡುಗಿ ನೀವು ಯಾವ ರೀತಿ ಪಟಾಯಿಸ್ಕೋಬೇಕು ಅದನ್ನ ಇದ್ರೆ ತಕ್ಷಣ ನೋಡ್ತಾರೆ. ಬಟ್ ಸಮಾಜಕ್ಕೆ ಮಾದರಿಯಾಗಿ ಒಂದು ಕೆಲವೊಂದು ಅಂಶಗಳನ್ನ ಟೈಟಲ್ ಹಾಕಿದ್ರು ಕೂಡ ಅದನ್ನ ಯಾರು ನೋಡೋದಿಲ್ಲ. ಇಲ್ಲ ಈ ರೀತಿಯ ಬದಲಾವಣೆ ಆಗಿದೆ. ಕಾಯಿಲೆ ಜಾಸ್ತಿ ಆದಾಗ ಹೆಂಗೆ ಡಾಕ್ಟರ್ ಹತ್ರ ಹೋಗ್ತಾರೋ ಹಾಗೇನೆ ಇವ್ರ ಕಾಯಿಲೆ ಅತಿರೇಕಕ್ಕೆ ಹೋದಾಗ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಇವರು ಬದುಕೋದು ಕಷ್ಟ ಆಗ್ತಾ ಇರುತ್ತೆ, ನಾಳೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೋತಾರೆ. ಕೌನ್ಸಿಲಿಂಗಿಗೆ ಯಾವಾಗ ಬರ್ತಾರೆ ಅಂದ್ರೆ, ಈಗ ಫಸ್ಟ್ ಈ ತರ ಮನಸ್ಥಿತಿಯವರು ಅವ್ರೇನೋ ಚೆನ್ನಾಗಿದೆ ಜೀವನ ಅಂತ ಒಂದು ಮಟ್ಟಕ್ಕೆ ಹೋಗ್ತಾ ಇರ್ತಾರೆ. ಅದು ಬರ್ತಾ 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 ಕಾಯಿಲೆಯಾಗಿ ಪರಿಣಾಮ ಆದಾಗ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆದಾಗ, ಲೈಫ್ನ ಲೀಡ್ ಮಾಡಕ್ ಕಷ್ಟ ಆದಾಗ, ಸ್ಟ್ರೆಸ್ಸಿಗೆ ಒಳಗಾದಾಗ, ಆಂಗ್ಸೈಟಿ ಜಾಸ್ತಿ ಆದಾಗ ಕೌನ್ಸಿಲಿಂಗ್ ಬೇಕು. ಕೌನ್ಸಿಲಿಂಗಲ್ಲಿ ಬಂದು ಕಲಿಯೋದೇನು, ಮತ್ತೆ ಫಸ್ಟಿಂದ ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಕೊಡಬೇಕು, ಗೌರವಿಸ್ಬೇಕು, ನಾವು ಬೇರೆಯವ್ರನ್ನ ಸ್ವೀಕರಿಸ್ಬೇಕು, ನಮ್ಮನ್ನು ನಾವು ಸ್ವೀಕರಿಸ್ಬೇಕು ಅನ್ನೋದು ಅಲ್ಲಿಂದ ಕಲಿಯೋಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ಕೌನ್ಸಿಲಿಂಗಿಗೆ ಬರ್ತಾರೆ ಅಂತ ಹೇಳ್ತಾ ಇರೋದು. ಸಣ್ಣ ಸಣ್ಣ ವಿಷಯಕ್ಕೆ ಕೌನ್ಸಿಲಿಂಗಿಗೆ ಬರಲ್ಲ, ಬಟ್ ಕಾಯಿಲೆ ಅತಿ ಆದಾಗ ಬರಲೇಬೇಕಾಗತ್ತೆ. ರಿಲೇಶನ್ಶಿಪ್ ಗಂಡ ಹೆಂಡ್ತಿದು ಪ್ರಾಬ್ಲಮ್, ಗಂಡ ಮನೇಲಿ ಇರ್ತಾರೆ, ಗಂಡನೇ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಹೆಂಡ್ತಿನೂ ಅಕ್ಸೆಪ್ಟ್ ಮಾಡಕ್ಕೆ ಬರ್ತಾ ಬರ್ತಾ ಅದು ಪ್ರಾಬ್ಲಮ್ ಆಗುತ್ತೆ. ಮಕ್ಳು ಇರ್ತಾರೆ, ಮಕ್ಳನ್ನೂ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಆಮೇಲೆ ಎಲ್ಲನೂ ಡಿಸ್ಟಿಂಕ್ಷನ್ ಮಾಡಕ್ ಶುರು ಮಾಡ್ತಾರೆ. ಆವಾಗ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗತ್ತೆ, ಆಗ ಬರ್ತಾರೆ. ಸರ್, ಈಗ ಮಾನವ ಅನ್ಯ ಗ್ರಹಗಳಿಗೆ ಹೋಗಿ ನೆಲೆಸುವಂತ ಬುದ್ಧಿವಂತರಾಗಿದ್ದಾರೆ, 5G ತಂತ್ರಜ್ಞಾನದಲ್ಲಿದ್ದೇವೆ. ಬಟ್ ಈ ರೀತಿಯ ನಾನೇ ಅಥವಾ ಮೇಲು ಕೀಳು ಅನ್ನುವಂಥ ಈ ಒಂದು ಪದ್ಧತಿ ಇದೆಯಲ್ಲ, ಅಂದ್ರೆ ನೋಡುವಂತ ದೃಷ್ಟಿಕೋನ ಅಥವಾ ಅಧಿಕಾರದ ಅಹಂಕಾರನ ಏನು ಅಂತೇಳಿ? ಸರ್, ಎರಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಎಲ್ಲ ಕಡೆ ಇದೆ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲೂ ಇದೆ, ಭಾರತದಲ್ಲೂ ಕಾಣಿಸ್ಕೊಳ್ಳುತ್ತೆ, ಭಾರತದ ಅರ್ಬನ್ ಸಿಟೀಸ್ ಅಲ್ಲೂ ಇದೆ, ಹಳ್ಳಿಗಳಲ್ಲೂ ಇದೆ, ಎಲ್ಲ ಕಡೆನೂ ಪ್ರಿವೆಲೆಂಟ್ ಇದ್ದೇ ಇದೆ ಮೇಲು ಕೀಳು ಅನ್ನೋದು. ಯಾವಾಗ ಅದನ್ನ ಎಲ್ಲರೂ ಸರಿ ಸಮಾನರು ಅಂತ ಅನ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅವಾಗ ದೇಶದ ಉನ್ನತಿ ಏನಿದೆ ತುಂಬಾ ಬೇಗ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಾಗುತ್ತೆ. ದೇಶ ಅನ್ನೋಕ್ಕಿಂತ ನಮ್ಮ ಸಮಾಜದ ಉನ್ನತಿ ಏನಿದೆ, ಫಸ್ಟ್ ಸಮಾಜ, ಆಮೇಲೆ ನಮ್ಮ ಸಿಟಿ, ಆಮೇಲೆ ನಮ್ಮ ರಾಜ್ಯ, ಆಮೇಲೆ ನಮ್ಮ ರಾಷ್ಟ್ರ, ಆಮೇಲೆ ದೇಶ, ಆಮೇಲೆ ವಿದೇಶ, ಎಲ್ಲ ಕಂಪ್ಲೀಟ್ ಗ್ಲೋಬ್. ಸೊ ಈ ರೀತಿ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಬಿಡಬೇಕು, ಇಲ್ಲ ಅದರಿಂದ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಪ್ರಯತ್ನನೇ ಮಾಡುವಂತ ಮೈಂಡ್ ಸೆಟ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಇವತ್ತಾಗ್ತಿರುವಂಥದ್ದು, ಇವಾಗ ನಾವು ಈ ಡಿಬೇಟ್ ಅಲ್ಲಿ ಕೂತ್ಕೊಂಡಿರೋದು ಕಾರಣ ಇರ್ಬೋದು, ಇದೆಲ್ಲ ಆ ಮೈಂಡ್ ಸೆಟ್ ಪರಿವರ್ತನೆ, ನಮ್ಮ ಒಂದು ಮಾನಸಿಕ ಪರಿವರ್ತನೆಗೆ ನಾವು ತಯಾರಿಲ್ಲ ಅಂತ ಸಂದೇಶ. ಯಾಕೆಂದ್ರೆ ನಾವು ರೆಡಿ ಇದ್ದೇವೆ, ಈಗ ಇರೋಕ್ಕಿಂತ ಇನ್ನೂ ಚೆನ್ನಾಗಿ ಆಗೋದಕ್ಕೆ ರೆಡಿ ಇದ್ದೇವೆ ಅಂತ ನಮ್ಮ ತಲೆಯಲ್ಲಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ನಾವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧರಾಗ್ತೇವೆ. ಅದು ನಾವು ರೆಡಿ ಇಲ್ಲ ಅಂತ ಹೇಳಿದಾಗ್ಲೇನೆ ಈ ರೀತಿಯಾದಂಥ ತೊಂದರೆ ಆಗೋದು. ಸರ್, ಕೊನೆದಾಗಿ ಏನು ಹೇಳ್ತೀರಿ ಅಂದರೆ, ಜನಸಾಮಾನ್ಯರಿಗೂ ಅಥವಾ ಈ ಸರ್ಕಾರಕ್ಕೆ ಏನಾದರೂ ಸಂದೇಶ ಕೊಡೋದಾದರೆ, ಈ ರೀತಿಯ ಪ್ರಕರಣ ಕಡಿಮೆ ಆಗಬೇಕಾಗತ್ತೆ, ಪದೇ ಪದೇ ಈ ರೀತಿ ಘಟನೆ ಆದಾಗ ಬೇಸರ ಆಗುತ್ತೆ. ಹೌದು, ಪದೇ ಪದೇ ಈ ರೀತಿಯಾದಂಥ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿರುವಂತ ಲಾಸ್ಗಳು ಇರಬೇಕು. ಇದೇ ಇಲ್ಲ ಅಂತಲ್ಲ, ಆ ಲಾಸ್ ಆಕ್ಷನ್ಸ್ಗಳು ಕೂಡ ಹಂಗೆ ಇರಬೇಕು. ಆ ಲಾಸ್ ಇಂದ ಆಕ್ಷನ್ಸ್ ಬರಬೇಕು. ಆಕ್ಷನ್ಸ್ ತಗೊಂಡ್ಬಿಟ್ಟು ಎಲ್ಲೆಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅಲ್ಲಿ ಖಂಡಿತವಾಗ್ಲೂ ಅವರು ಆಕ್ಷನ್ ತಗೊಳ್ಬೇಕು. ಆಕ್ಷನ್ ತಗೊಂಡ್ಬಿಟ್ಟು ಮತ್ತೆ ಈ ರೀತಿಯಾದಂತಹ ಘಟನೆಗಳು ಆಗದೆ ಇರೋಂಗೆ ನೋಡ್ಕೊಳ್ಬೇಕು. ಇದು ಐ ಥಿಂಕ್ ಸರ್ಕಾರ ಆಗ್ಲಿ ಅಥವಾ ಯಾರು ಉನ್ನತ ಮಟ್ಟದಲ್ಲಿ ಇರ್ತಾರೆ ಆ ಒಂದು ಪೊಸಿಷನ್ ಅಲ್ಲಿ, ಅವರು ಇದಕ್ಕೆ ಖಂಡಿತವಾದಂತ ಲಾಸ್ ಗಳನ್ನ ಮಾಡುವುದು, ಅದನ್ನ ಎಕ್ಸಿಕ್ಯೂಟ್ ಮಾಡುವಂತದನ್ನ ಮಾಡೋದು ತುಂಬಾ ಒಳ್ಳೇದು. ಜನಸಾಮಾನ್ಯರು ಆ ಲಾಸ್ ಗಳನ್ನ ಫಾಲೋ ಮಾಡಬೇಕು. ನಾನೇ ಗ್ರೇಟ್, ನಾನೇ ಹೇಳಿದ್ದು ಆಗುತ್ತೆ, ಅವ್ರಲ್ಲ ಮಿಕ್ಕಿದವರು, ಅವ್ರಿಗೆ ಏನಾದ್ರು ಆಯ್ತು ಅಂತ ಒಂದು ಮೈಂಡ್ ಸೆಟ್ ಅನ್ನ ನಾವು ಬಿಟ್ರೆ, ನಾನು ಅವಾಗಲೇ ಹೇಳಿರೋಂಗೆ ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಎಲ್ಲ ಕೂಡ ಉದ್ಧಾರ ಆಗುತ್ತೆ. ಎಸ್, ನೈನಾ ಮೇಡಮ್, ಕ್ವಿಕ್ಕಾಗಿ ಕೊನೆದಾಗಿ ಹೇಳೋದಾದ್ರೆ ಏನು ಹೇಳ್ತೀವಿ? ಸರ್, ಕೊನೆಯದಾಗಿ ಹೇಳೋದಂದರೆ, ಈಗ ನಾವು ಮೌಢ್ಯತೆ, ಈಗ ಬೇವಿನ ಬೀಜನ ಬಿತ್ತಿದ್ರೆ ಬೇವಿನ ಮರನೇ ಬರೋದು, ಮಾವಿನ ಹಣ್ಣು ಬರಲ್ಲ. ಸೊ ಈ ಹಿಂಸೆಯಿಂದ ಹಿಂಸೆನೇ ಬರೋದು. ಸಮಾಜಕ್ಕೆ
ಒಳ್ಳೆಯದಾಗುವಂಥ ನಂಬಿಕೆಗಳನ್ನು ಫಾಲೋ ಮಾಡಲಿ. ಪ್ರೀತಿನ ಹೆಚ್ಚಿಸುವಂಥ ನಂಬಿಕೆಗಳಿದೆಯಾ ಮಾಡಿ, ಭಕ್ತಿನ ಹೆಚ್ಚಿಸುವಂಥ ನಂಬಿಕೆಗಳಿದೆಯಾ ಮಾಡಿ. ಆದರೆ ಸಮಾಜಕ್ಕೆ ಹಿಂಸೆ ಆಗುವಂಥದ್ದು, ಮಾನವೀಯತೆಯನ್ನು ನಾಶ ಮಾಡುವಂಥದ್ದು, ಗಲಭೆಗಳನ್ನು ಹೆಚ್ಚಿಸುವಂಥದ್ದು, ಆಮೇಲೆ ಡಿಸ್ಟಿಂಕ್ಷನ್ಸ್ನ ಕ್ರಿಯೇಟ್ ಮಾಡುವಂಥದ್ದು, ಮೇಲು ಕೀಳು ಇಂಥದ್ದುಗಳನ್ನೆಲ್ಲ ಕ್ರಿಯೇಟ್ ಮಾಡುವಂಥದ್ದು, ಸಮಾಜಕ್ಕೆ ಒಳ್ಳೆಯದಾಗದೇ ಇರೋವಂಥದ್ದನ್ನು ಫಾಲೋ ಮಾಡಬಾರ್ದು. ಅದಕ್ಕೆ ಏನು ಬೇಕು ಗೌರ್ಮೆಂಟಿಂದ, ಈಗ ಸರ್ ಹೇಳಿದಂಗೆ ಲಾಸ್ಗಳನ್ನು ಸ್ಟ್ರಿಕ್ಟಾಗಿ ಇದು ಮಾಡಬೇಕು. ಅದನ್ನು ಗೌರ್ಮೆಂಟಿಂದ, ಸ್ಕೂಲ್ಸ್ಗಳಿಂದ, ಕಾಲೇಜಸ್ಗಳಿಂದ, ಎಲ್ಲ ಮಾಧ್ಯಮದ ಮೂಲಕ ಈ ಥರ ನೀವು ಪ್ರೋಗ್ರಾಮ್ಸ್ಗಳನ್ನು ಮಾಡೋದ್ರ ಮೂಲಕ ಸಮಾಜನ ಒಂದು ಒಳ್ಳೆ ರೀತಿಯಲ್ಲಿ ನಾವು ತೊಗೊಂಡು ಹೋಗ್ಬೋದು ಅಂತ ಹೇಳೋಕ್ಕೆ ಇಷ್ಟ. ಕ್ವಿಕ್ಕಾಗಿ ಹೇಳೋದಾದ್ರೆ ಏನು ಹೇಳ್ತೀವಿ? ಇವಾಗ ತುಂಬ ಜನ ಸೀನಿಯರ್ ಸಿಟಿಸನ್ಸು, ಏನು ಕೆಲಸ ಇಲ್ದಿರೋರು, ರಿಟೈರ್ಡ್ ಪೀಪಲ್ಲು ಸೀರಿಯಲ್ಸ್ಗಳ ಮುಂದೆನೇ ಮೆಜಾರಿಟಿ ಟೈಮು ಸ್ಪೇರ್ ಮಾಡ್ತಾಯಿದ್ದಾರೆ. ಸೊ ಅಲ್ಲೆಲ್ಲ ತುಂಬ ನೆಗೆಟಿವಿಟಿನೇ ಇದೆ. ಅಂದರೆ ನಾವೇನು ತೊಗೊತೀವಿ ಅನ್ನೋದ್ರ ಮೇಲೆ ಇದೆ. ಬಟ್ ಮೆಜಾರಿಟಿ ಸಂಸಾರಗಳು ಹಾಳಾಗ್ತಾ ಇರೋದು ಬಿಕಾಸ್ ಆಫ್ ಸೀರಿಯಲ್ಸ್ ಅಂತಲೂ ಹೇಳಬಹುದು. ಅದರಿಂದ ಉದ್ಧಾರ ಆಗ್ತಿರೋರು ಇದ್ದಾರೆ. ಅಂಥ ಕಡೆ ಒಂದು ಫ್ಯಾಮಿಲಿ ಅಂದರೆ ಹೇಗೆ ಸಂತೋಷವಾಗಿರಬೇಕು, ಆಮೇಲೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಮಕ್ಕಳಿಗೆ ಅವೇರ್ನೆಸ್ ಹೇಗೆ ಕೊಟ್ಟು ಬೆಳೆಸಬೇಕು, ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಅಲ್ಲಿ ಒಬ್ಬನ್ನ ಏಟು ಹೊಡೆದು ಅವ್ರನ್ನ ಏನು ಕಾಂಪಿಟೇಟಿವ್ ಆಗಿ ಅವನು ಬಡಿಸಿ ಇವರು ಉದ್ಧಾರ ಆಗೋದು ಅಲ್ಲಿ ಅಲ್ಲ. ಅವನು ಬೆಳೆಸಿ ನಾನು ಹೇಗೆ ಬೆಳಿಬೇಕು ಅನ್ನೋದು, ಇದು ದೊಡ್ಡವರಿಂದನೇ ನೋಡ್ತಾ 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 ಚಿಕ್ಕವರು ಮನೆಯಲ್ಲೇ 80% ಪಾಠ ಆಗೋಗುತ್ತೆ. ಯಾಕಂದರೆ ತಂದೆ ತಾಯಿ ಹೇಗಿದ್ದಾರೋ ಅದೇ ಥರ ಬರುತ್ತೆ. ಇದು ಸೊಸೈಟಿಯಲ್ಲೂ ಅಷ್ಟೇ. ಇವಾಗ ಮೋದಿಯವರು ಒಂದು ಸ್ಕ್ಯಾನರ್ ಮುಖಾಂತರ ತರಕಾರಿಗಳವ್ರಿಗೆ ಆ ನಾಲೆಡ್ಜೇ ಇಲ್ಲ. ಇವತ್ತು ನಮಗಿನ್ನ ಜೋರಾಗಿ ಅವ್ರು ಸ್ಕ್ಯಾನರ್ ಉಪಯೋಗಿಸ್ಕೊಂಡು ಕ್ಯಾಶ್ ಒಂದು ಪೇಮೆಂಟ್ ಇಲ್ದೇ ಎಷ್ಟು ಚೆನ್ನಾಗಿ ಸಿಸ್ಟಮ್ ಬಂದಿದೆ. ಇವಾಗ ಎಲ್ಲರೂ ಅದೇ ಅಲ್ವಾ, ಅದೇ ಥರನೇ ಇದನ್ನು ಬದಲಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ಅಸ್ಪೃಶ್ಯತೆಯ ಆಚರಣೆ ಇದೆಯಲ್ಲ, ಅದು ಒಂಥರ ಕೀಳು ಮಟ್ಟದದು. ಸೊ ಹಂಗಾಗಿ ಈ ರೀತಿಯ ಕೊಳಕು ಮನಸ್ಥಿತಿಯನ್ನ ಹೊಂದಿದವರನ್ನ ಬಹಿಷ್ಕರಿಸಬೇಕಾಗತ್ತೆ, ದಲಿತರನ್ನಲ್ಲ. ಸೊ ಹಂಗಾಗಿ ಈಗಲಾದರೂ ಕೂಡ ಜನ ಬದಲಾವಣೆ ಆಗಬೇಕಾಗತ್ತೆ. ಸೊ ನಾವು ಬದಲಾದ್ರೇನೆ ದೇಶ ಬದಲಾಗೋದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.